ಸರ್, ಇವಾಗ ಕೆಲವೊಬ್ಬರಿಗೆ ವಿಪರೀತವಾಗಿರ್ತಕ್ಕಂಥ ಒಂದು ನೆಗೆಟಿವ್ ಥಾಟ್ಸು ಕಾಡ್ತಾ ಇರುತ್ತೆ. ಮತ್ತು ಆ ನೆಗೆಟಿವ್ ಥಾಟ್ ಬಂದಾಗ ಅವ್ರನ್ನ ಅವರೇ ಮರ್ತು ಬಿಡ್ತಾರೆ, ಅದರಿಂದ ಹೊರಗಡೆನೇ ಬರೋಕ್ಕಾಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ಬೋದು ಆ್ಯಕ್ಚುಲಿ? ಈಗ ನೀವು ಎಲೆಕ್ಟ್ರಿಸಿಟಿಯಲ್ಲಿ ನೋಡಿದಾಗ ನೆಗೆಟಿವ್ ಕೆಟ್ಟದ, ಪಾಸಿಟಿವ್ ಕೆಟ್ಟದ? ಎರಡೂ ಬೇಕು ಆ್ಯಕ್ಚುಲಿ. ಅಲ್ಲ, ಯಾವುದು ಕೆಟ್ಟದು? ಅಲ್ಲಿ ಕೆಟ್ಟದೂ ಇಲ್ಲ, ಒಳ್ಳೆಯದೂ ಇಲ್ಲ. ಕೆಲವರು ಹೇಳ್ತಿರ್ತಾರೆ, ನಾನು ಒಂದು ಗಂಟೆ ಮೆಡಿಟೇಷನ್ ಮಾಡಿಬಿಟ್ರೆ ಬಾಡಿ ತುಂಬ ಪಾಸಿಟಿವ್ ಆಗಿಬಿಡುತ್ತೆ ಅಂತ. ಸತ್ತೋಗ್ಬಿಡ್ತೀಯ ಪಾಸಿಟಿವ್ ಆಗಿಬಿಟ್ರೆ? ಇವತ್ತಿನ ದಿವಸ ನಾವು ಏನು ಆಲೋಚನೆ ಮಾಡದೇ ಇದ್ರೂ ನೆಗೆಟಿವಿಗೆ ಅಟ್ರಾಕ್ಟ್ ಆಗ್ತಾ ಇರ್ತೀವಿ ಆ್ಯಕ್ಚುಲಿ. ಈಗ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ನಮ್ಮ ಒಂದು ಹ್ಯಾಬಿಟ್ಸು ಅಥವಾ ಯಾವುದೇ ಒಂದು ಇದ್ದಾಗ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು ಕೂಡ, ಹ್ಯಾಬಿಟ್ಸ್ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು ಕೂಡ, ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಣ್ಣು ಹೋಗೋದು ಫಸ್ಟು ನೆಗೆಟಿವ್ ನ್ಯೂಸ್ ಕಡೆ ಆ್ಯಕ್ಚುಲಿ. ಆಮೇಲೆ ಯಾವುದೇ ಒಂದು ನೆಗೆಟಿವ್ ಸಂದರ್ಭ ನಮ್ಮ ಲೈಫಲ್ಲಿ ಬಂದಾಗ ಅದನ್ನು ಹೆಚ್ಚು ಡೀಪಾಗಿ ತೊಗೊಂಡ್ಬಿಡ್ತೀವಿ. ಸೊ ಈ ಥರ ಆಗೋದಕ್ಕೆ ಕಾರಣ ಏನಿರ್ಬೋದು? ಮಾರ್ಕೆಟ್ ಅವ್ರನ್ನ ಯಾವ ರೀತಿ ಬೇಕು ಆ ರೀತಿ ಮಾರ್ಕೆಟ್ ಆಡಿಸ್ಬೇಕು ಇತ್ತು. ಯಾವ ಶೇರ್ಸ್ನ ಕೆಡವಬೇಕು, ಯಾವ ಶೇರ್ಸ್ನ ಎತ್ತಬೇಕು, ಏನು ಮಾಡಬೇಕು, ಎಲ್ಲದಕ್ಕೂ ಕೂಡ ಅವ್ರು ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಬೇಕಂದ್ರೆ ಭಯ ಕ್ರಿಯೇಟ್ ಮಾಡಬೇಕು. ಭಯ ಯಾರು ಕ್ರಿಯೇಟ್ ಮಾಡ್ತಾರೆ? ಟೆರರಿಸ್ಟ್ಗಳು ಕ್ರಿಯೇಟ್ ಮಾಡ್ತಾರೆ. ಟೆರರಿಸಮ್ ಇಸ್ ಆಲ್ಸೋ ಬಿಸ್ನೆಸ್. ಆ ಟೆರರಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು ಬಿಸ್ನೆಸ್ ಪೀಪಲು. ಮತ್ತು ಟೆರರಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ ಬಿಸ್ನೆಸ್ ಪೀಪಲ್ ಆಗಿದ್ದರೆ ಬಿಸ್ನೆಸ್ ಪೀಪಲ್ ಪಾಸಿಟಿವ್ ನೆಗೆಟಿವ್? ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಮೀಡಿಯಾ ಅನ್ನೋದು ಪ್ರೊಜೆಕ್ಷನ್ ತುಂಬ ಮಾಡ್ತಾ ಇದೆ. ಅದನ್ನು ಅವರು ಇರೋದನ್ನು ಅನಾಲಿಸಿಸ್ ಮಾಡಿಬಿಟ್ಟು ಏನು ನಡೀತಾ ಇದೆ ಅಂತ ಹೇಳೋದ್ರ ಬದಲು ಅದ್ರ ಬಗ್ಗೆ ಒಂದು ಈಗ ನ್ಯಾರೇಟಿವ್ ಅಂತ ಹೇಳಿ ಮಾತಾಡ್ತಾ ಇದ್ವಿ ಆ್ಯಕ್ಚುಲಿ. ಸೊ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನರಲ್ಲಿ ಭಯ ಹುಟ್ಟಿಸೋದೇ ಜಾಸ್ತಿ ಆಗಿದೆ. ಈಗ ಒಂದು ಕೆಲಸ ಮಾಡಿ, ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಅಂದರೆ ಇಷ್ಟ ಇಲ್ಲದೆ ಅಷ್ಟೇ. ಒಬ್ಬ ವ್ಯಕ್ತಿ ಇಷ್ಟ, ಅವನು ಪಾಸಿಟಿವ್. ಒಬ್ಬ ವ್ಯಕ್ತಿ ಇಷ್ಟ ಇಲ್ಲ, ಅವನು ನೆಗೆಟಿವ್. ಒಂದು ದೇಶ ಇಷ್ಟ, ಪಾಸಿಟಿವ್. ಇವತ್ತು ನಮಗೆ ಇಸ್ರೇಲ್ ಅಪ್ಪ, ನಮ್ಮ ಇಂಡಿಯನ್ಸಿಗೆ ಇಸ್ರೇಲ್ ಇಷ್ಟ, ಪಾಸಿಟಿವ್. ಇಂಡಿಯಾ ಇಸ್ರೇಲ್ ಎಷ್ಟು ದೇಶಗಳು ನಾಶ ಮಾಡೋದು ಪಾಸಿಟಿವ್. ಅದು ನಮಗೆ ಈ ಮುಸ್ಲಿಂ ರಾಷ್ಟ್ರಗಳು ಇಷ್ಟ ಇಲ್ಲಪ್ಪ, ನೆಗೆಟಿವ್. ಯಾಕೆಂದರೆ ಪಾಕಿಸ್ತಾನ ನಮಗೆ ಎದುರು ಅಪೋಸಿಟ್ ಕಂಟ್ರಿ ಅಲ್ಲ. ಪಾಕಿಸ್ತಾನ ಇಟ್ಕೊಂಡು ಪ್ರಪಂಚದಾಗಿರೆಲ್ಲ ಮುಸ್ಲಿಂ ಕಂಟ್ರಿಗಳೆಲ್ಲ ನಮಗೆ ಅಪೋಸಿಟ್. ಯಾಕೆ ನೆರೇಷನ್ ಹಂಗೆ ಬಿಲ್ಟ್ ಮಾಡ್ತಾರೆ ಇಲ್ಲಿ. ಅದಕ್ಕೆ 96% ಆಫ್ ದ ವರ್ಲ್ಡ್ ಇಸ್ ನ್ಯೂಟ್ರಲ್. 2% ಪಾಸಿಟಿವ್, 2% ಪಾಸಿಟಿವ್, 2% ನೆಗೆಟಿವ್. ಅವು ಆ 2% ಪಾಸಿಟಿವ್ ಮತ್ತು 2% ನೆಗೆಟಿವ್ ಪ್ರಪಂಚ ನಡೆಸ್ತಾ ಇದೆ ಇವತ್ತು. ಸೊ ಆ 2% ಪಾಸಿಟಿವ್, 2% ನೆಗೆಟಿವ್ ಪ್ರಪಂಚ ನಡೆಸೋದಕ್ಕೆ ಬೇಕಾಗ್ತಕ್ಕಂಥ ಶಕ್ತಿನ 96% ಜನ ಕೊಡ್ತಾ ಇದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಕ್ಸ್. ಸೊ ಇವತ್ತಿನ ದಿವಸ ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ ಅವರು KBR ಮ್ಯೂಸಿಕ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಕ್ಸ್. ಥ್ಯಾಂಕ್ ಯು ಹರೀಶ್. ಸರ್, ಇವಾಗ ಕೆಲವೊಬ್ಬರಿಗೆ ವಿಪರೀತವಾಗಿರ್ತಕ್ಕಂಥ ಒಂದು ನೆಗೆಟಿವ್ ಥಾಟ್ಸು ಕಾಡ್ತಾ ಇರುತ್ತೆ. ಮತ್ತು ಆ ನೆಗೆಟಿವ್ ಥಾಟ್ ಬಂದಾಗ ಅವ್ರನ್ನ ಅವರೇ ಮರ್ತು ಬಿಡ್ತಾರೆ, ಅದರಿಂದ ಹೊರಗಡೆನೇ ಬರೋಕ್ಕಾಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ಬೋದು ಆ್ಯಕ್ಚುಲಿ? ಇತ್ತೀಚೆಗೆ ಈ ಒಂದು ಶಬ್ದ ತುಂಬ ಕೇಳಿ ಬರ್ತಾ ಇದೆ, ನೆಗೆಟಿವ್ ಪಾಸಿಟಿವ್ ಅಂತ. ಸೊ ಈ ನೆಗೆಟಿವ್ ಪಾಸಿಟಿವ್ ಕೂಡ ಹುಟ್ಟಾಕಿದ್ದು ಈ ಥರ ಸ್ಪಿರಿಚುವಲ್ ಆರ್ಗನೈಸೇಷನ್ಸೇ. ಓಕೆ. ಸೊ ಥಾಟಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತಿಲ್ಲ. ಓಕೆ. ಎನರ್ಜಿ ಸಿಸ್ಟಮಲ್ಲಿ ನೆಗೆಟಿವ್ ಪಾಸಿಟಿವ್ ಇದೆ. ಈಗ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗೋದು ಬೇಕಾಗಿಲ್ಲ. ಒಂದು ಎಲೆಕ್ಟ್ರಿಕಲ್ ಇದು ನೋಡಿದಾಗ, ನಾವು ಎಲೆಕ್ಟ್ರಿಸಿಟಿ ನೋಡಿದಾಗ ಎಲೆಕ್ಟ್ರಿಸಿಟಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ವಿತೌಟ್ ನೆಗೆಟಿವ್, ವಿತೌಟ್ ಪಾಸಿಟಿವ್ ಆಮೇಲೆ ಅದು ದೀಪ ಬೆಳಗಲ್ಲ, ಬಲ್ಬ್ ಬೆಳಗಲ್ಲ. ಪಾಸಿಟಿವ್ ನೆಗೆಟಿವ್ ಬೇಕೇ ಬೇಕು. ಸೊ ನಾವು ಅದನ್ನು ಇಟ್ಕೊಂಡು ನೆಗೆಟಿವ್ ಅಂತಂದರೆ ಕೆಟ್ಟದು, ಪಾಸಿಟಿವ್ ಅಂದರೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಈಗ ನೀವು ಎಲೆಕ್ಟ್ರಿಸಿಟಿಯಲ್ಲಿ ನೋಡಿದಾಗ ನೆಗೆಟಿವ್ ಕೆಟ್ಟದ, ಪಾಸಿಟಿವ್ ಕೆಟ್ಟದ? ಎರಡೂ ಬೇಕು ಆ್ಯಕ್ಚುಲಿ. ಅಲ್ಲ, ಯಾವುದು ಕೆಟ್ಟದು? ಅಲ್ಲಿ ಕೆಟ್ಟದೂ ಇಲ್ಲ, ಒಳ್ಳೆಯದೂ ಇಲ್ಲ. ಎಲೆಕ್ಟ್ರಿಸಿಟಿಗೆ ಕೆಟ್ಟದು ಒಳ್ಳೆಯದು ಇಲ್ಲವೇ ಇಲ್ಲ. ನಾವು ಅಂದ್ಕೊಳ್ತಾ ಇದ್ದೀವಿ ನೆಗೆಟಿವ್ ಪಾಸಿಟಿವ್ ಅಂತ. ಬಟ್ ಅಲ್ಲಿ ಎರಡೂ ಬೇಕು. ನೀವು ಆ ದೀಪದ ಬೆಳಕಲ್ಲಿ ಇವಾಗ ಒಂದು ಬಲ್ಬ್ ಬೆಳಗಿದಾಗ ಅದರಲ್ಲಿ ಯಾವ್ದು ನೆಗೆಟಿವ್, ಯಾವ್ದು ಪಾಸಿಟಿವ್? ಆ ಬೆಳಕಲ್ಲಿ ಹೇಳಿ, ಆ ಬೆಳಕು ಯಾವ್ದು ನೆಗೆಟಿವ್, ಯಾವ್ದು ಪಾಸಿಟಿವ್? ಅದು ಎರಡೂ. ಆ ಬೆಳಕು ಬೆಳಗಬೇಕಾದ್ರೆ ನೆಗೆಟಿವ್ನು ತೊಗೊಂತು, ಪಾಸಿಟಿವ್ನು ತೊಗೊಂತು. ವಿತೌಟ್ ನೆಗೆಟಿವ್, ವಿತೌಟ್ ಪಾಸಿಟಿವ್ ದೇರ್ ಇಸ್ ನೋ ಲೈಟ್. ಇದೆಯಾ? ಎರಡೂ ಬೇಕು. ಅದಕ್ಕೆ ಎರಡೂ ಬೇಕು. ಸೊ ನಾವು ಅಂದರೆ ಅವತ್ತು ಎನರ್ಜಿ ಸಿಸ್ಟಮ್ಸ್ನಲ್ಲಿ ನೆಗೆಟಿವ್ ಪಾಸಿಟಿವ್ ಇದೆ. ಓಕೆ. ಸೊ ಅದನ್ನು ತಗೊಂಡು ನಾವು ಜೀವನಕ್ಕೆ ಅಳವಡಿಸ್ಕೊಂಡು ಈ ನೆಗೆಟಿವ್ ಥಾಟ್ಸು, ಪಾಸಿಟಿವ್ ಥಾಟ್ಸು, ಪ್ರಕೃತಿಯಲ್ಲಿ ನೆಗೆಟಿವ್ ಪಾಸಿಟಿವ್ ಅನ್ನೋದು ಇಲ್ಲವೇ ಇಲ್ಲ. ಓಕೆ. ಆ ಪ್ರಕೃತಿ
ನೆಗೆಟಿವ್ ಪಾಸಿಟಿವ್ನ ಮಿಕ್ಸ್ ಮಾಡಿಕೊಂಡು ತನಗೆ ಬೇಕಾದಾಗೆ ಅದು ಡೆವಲಪ್ ಆಗ್ತಾ ಇದೆ. ಓಕೆ, ಯಾಕಂದರೆ ಇದೆಲ್ಲವೂ ಶಕ್ತಿಮಯ. ಓಕೆ, ಸರ್ವಂ ಶಕ್ತಿಮಯ. ಸೊ ಶಕ್ತಿ ಅಂತ ಬಂದಾಗ ಮತ್ತು ಅದರಲ್ಲಿ ಕಂಪಲ್ಸರಿ ನೆಗೆಟಿವ್ ಅಯಾನ್ಸು ಪಾಸಿಟಿವ್ ಅಯಾನ್ಸ್ ಇರಲೇಬೇಕು. ಹೌದು. ಆದ ಕಾರಣ ಪ್ರಕೃತಿ ನೆಗೆಟಿವ್ ಮತ್ತು ಪಾಸಿಟಿವ್ ತಗೊಂಡೇ ಈ ಒಂದು ಪ್ರಕೃತಿ ಅರಳ್ತಾ ಇದೆ, ಸೃಷ್ಟಿ ಆಗ್ತಾ ಇದೆ. ಎವ್ರಿ ಮೂಮೆಂಟ್, ಎವ್ರಿ ಕ್ಷಣದಲ್ಲಿ ನೆಗೆಟಿವ್ ಪಾಸಿಟಿವಿಂದ ಆಗ್ತಾ ಇದೆ. ಬಟ್ ನಮ್ಮ ಮನಸ್ಸು ಯಾಕೆ ನೆಗೆಟಿವನ್ನು ಅಷ್ಟೊಂದು ಕೆಟ್ಟ ದೃಷ್ಟಿಕೋನದಿಂದ ನೋಡ್ತಾ ಇದೆ? ಇದು ರಿಯಲ್ ಪ್ರಶ್ನೆ ಇದು. ಯಾಕಂದರೆ ಇವತ್ತಿನ ದಿವಸ ನಾವು ಏನು ಆಲೋಚನೆ ಮಾಡದೇ ಇದ್ರೂ ನೆಗೆಟಿವಿಗೆ ಅಟ್ರಾಕ್ಟ್ ಆಗ್ತಾ ಇರ್ತೀವಿ. ಆ್ಯಕ್ಚುಲಿ ಈಗ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ನಮ್ಮ ಒಂದು ಹ್ಯಾಬಿಟ್ಸು ಅಥವಾ ಯಾವುದೇ ಒಂದು ಇದ್ದಾಗ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು ಕೂಡ, ಹ್ಯಾಬಿಟ್ಸ್ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು ಕೂಡ, ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಣ್ಣು ಹೋಗೋದು ಫಸ್ಟು ನೆಗೆಟಿವ್ ನ್ಯೂಸ್ ಕಡೆ ಆ್ಯಕ್ಚುಲಿ. ಆಮೇಲೆ ಯಾವುದೇ ಒಂದು ನೆಗೆಟಿವ್ ಸಂದರ್ಭ ನಮ್ಮ ಲೈಫಲ್ಲಿ ಬಂದಾಗ ಅದನ್ನು ಹೆಚ್ಚು ಡೀಪಾಗಿ ತೊಗೊಂಡ್ಬಿಡ್ತೀವಿ. ಸೊ ಈ ಥರ ಆಗೋದಕ್ಕೆ ಕಾರಣ ಏನಿರ್ಬೋದು? ಯಾವುದು ಕಾರಣ ಇರ್ಬೋದು ಇದಕ್ಕೆ? ನಮ್ಮ ಮನಸ್ಸು ಕಾರಣ. ಹೌದು. ಓಕೆ, ಸೊ ಮನಸ್ಸಿಗೆ ಇರ್ತಕ್ಕಂಥ ಕೆಲವು ಶಕ್ತಿಗಳಲ್ಲಿ ನಾವು ಆಲೋಚನೆ ಮಾಡ್ತಾ ಹೋದಾಗ ಮನಸ್ಸು ಏನು ಮಾಡುತ್ತೆ? ಯಾವಾಗಲೂ ಕೂಡ ಈ ನೆಗೆಟಿವ್ ಪಾಸಿಟಿವ್ ಅಂತ ನೋಡಲ್ಲ, ತನಗೆ ಏನು ಇಷ್ಟ ಅದು ನೋಡುತ್ತೆ. ಈಗ ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ, ನೀವು ಯಾರೋ ಇಬ್ಬರು ಒಂದು ವೆಹಿಕಲ್ನ ಹೊಡ್ಕೊಂಡು ಜಗಳ ಆಡೋಕ್ಕೆ ಶುರು ಮಾಡಿದ್ರು ಅಂತ ಅಂದ್ಕೊಳ್ಳಿ. ನಿಲ್ಲಿಸ್ಬಿಟ್ಟು ಕೇಳ್ತಾರೆ ಏನಾಯಿತು ಅಂತ. ಏನಾಯ್ತು, ಯಾಕೆ ಜಗಳ ಆಡ್ತಿದ್ದಾರೆ? ಸೊ ಒಬ್ರಿಗೊಬ್ರು ಇನ್ನೂ ಜೋರಾಗಿ ಹೊಡ್ಕೊತಾ ಇದ್ದಾರೆ ಅಂದ್ಕೊಳ್ಳಿ, ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲರೂ. ಕೆಲವರು ಫೋನ್ ಹಿಡ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ. ಹಾಂ, ಬಿಡಿಸೋದಕ್ಕೆ ಯಾರು ಹೋಗಲ್ಲ, ಅದು ಇನ್ನೂ ಚೆನ್ನಾಗಿ ಜಗಳ ಆಡಲಿ ಅಂತ. ಯಾಕಂದರೆ ಮೈಂಡಿಗೆ ಆ ರೀತಿ ಇಂಟ್ರೆಸ್ಟ್. ಅದು ಒಂದು ಕಾನ್ಫ್ಲಿಕ್ಟ್ಸ್ನ ಮೈಂಡು ಯಾವತ್ತೂ ಅಟ್ರಾಕ್ಟ್ ಆಗುತ್ತೆ. ಮೈಂಡು ಕಾನ್ಫ್ಲಿಕ್ಟ್ಗೆ ಅಟ್ರಾಕ್ಟ್ ಆಗುತ್ತೆ. ಅಂದರೆ ಅಲ್ಲಿ ನಾನು ಆ ಜಗಳ ಬಿಡಿಸೋಕೆ ಹೋದರೆ ನನಗೇನಕ್ಕೆಪ್ಪ ಬರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ. ಇಲ್ಲ, ನಿನಗೆ ಎಂಟರ್ಟೈನ್ಮೆಂಟ್. ಅದು ಮೈಂಡು ಯಾವತ್ತು ಸರ್ಚ್ ಮಾಡೋದು ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟಿಂದ ಸಿಗುತ್ತೆ. ಓಕೆ, ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಅವೆಲ್ಲ ಮಾಡ್ತಾರೆ. ಈಗ ಅವನು ನೋಡ್ತಾನೆ, ಜಗಳೆಲ್ಲ ನೋಡ್ತಾ ಇರ್ತಾನೆ, ಅವನು ಶೂಟ್ ಮಾಡ್ತಾನೆ, ಅವನು ಒಂದು 10 ಜನಕ್ಕೆ ಕಳಿಸ್ತಾನೆ. ಯಾಕಂದರೆ ಅವನು ನಾನು ಸಂತೋಷ ಪಟ್ಟಿದ್ದೀನಿ ಅಂತ ಹೇಳೋದಕ್ಕದು. ಹೆಂಗೆ ಜಗಳ ಆಡ್ತಿದ್ದಾರೆ ನೋಡಿ, ನೀವು ನೋಡಿ ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದೀನಿ, ಎಷ್ಟು ಜಗಳ ಹೆಂಗೆ ಆಡ್ತಾ ಇದ್ದಾರೆ ಅಂತ. ಸೊ ಅಂದ್ರೇನು, ಮೈಂಡ್ ಯಾವತ್ತೂ ಕೂಡ ಬೇಕಾಗಿರೋದು ಮೈಂಡ್ಗೆ ಎಂಜಾಯ್ಮೆಂಟ್ ಯಾವುದರಿಂದ ಸಿಗುತ್ತೆ? ಎಂಟರ್ಟೈನ್ಮೆಂಟಿಂದ ಸಿಗುತ್ತೆ. ಆ ಎಂಟರ್ಟೈನ್ಮೆಂಟ್ ಸರ್ಚ್ ಮಾಡುತ್ತೆ. ನಾವೇನು ಅಂದ್ಕೊಳ್ತಾ ಇದ್ದೀವಿ, ಆ ಎಂಟರ್ಟೈನ್ಮೆಂಟುನಲ್ಲೂ ಕೂಡ ನೆಗೆಟಿವ್ ಪಾಸಿಟಿವ್ ಹುಡುಕ್ತಾ ಇದ್ದೀವಿ. ಇವಾಗ ನಾವು ಮೊಬೈಲ್ ತೆಗಿತೀವಿ, ಫೇಸ್ಬುಕ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದರ ಎಲ್ಲವುದರಲ್ಲೂ ಕೂಡ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿದ್ದು ತೋರಿಸ್ತಾರೆ, ಇಲ್ಲ ಮರ್ಡರ್ ಆಗಿದ್ದು ತೋರಿಸ್ತಾರೆ, ಪೊಲೀಸ್ನಲ್ಲಿ ಗಲಾಟೆ ಆಗಿದ್ದು ತೋರಿಸ್ತಾರೆ, ಇನ್ನೊಂದು ಕಡೆ ಡೇಂಜರ್ ಅಂತ ತೋರಿಸ್ತಾರೆ, ಒಬ್ಬರನ್ನ ಯಾರನ್ನೋ ಅಪಹರಿಸಿದ್ರು, ದುಡ್ಡು ಕಳ್ಕೊಂಡ್ರು, ಆಮೇಲೆ ಯಾರೋ ಮನೇಲಿ ಬಂದ್ಬಿಟ್ಟು ಒಬ್ಬರನ್ನ ಯಾರೋ ಮರ್ಡರ್ ಮಾಡಿದರು. ಇದನ್ನು ನಮ್ಮ ಮೈಂಡು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಮಿಲಿಯನ್ಸ್ ಟುಗೆದರ್ ಯೂಸ್ ಪಡ್ತವೆ. ಅಂದರೆ ಅರ್ಥ ಏನು? ಮೈಂಡಿಗೆ ಯಾವಾಗಲೂ ಕೂಡ ರೊಟೀನ್ ಆಗಿರೋದು ಇಷ್ಟ ಇಲ್ಲ, ಕ್ಯೂರಿಯಸ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಅದು ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸನ್ನು ನಾವೇನು ಅಂದ್ಕೊಳ್ತೀವಿ, ಜೀವನ ಆರಾಮಾಗಿ ನಡ್ಕೊಂಡೋದ್ರೆ ಸಾಕಪ್ಪ ಅಂತ. ಮೈಂಡಿಗೆ ಅದು ಬೇಕಾಗಿಲ್ಲ, ಚಾಲೆಂಜ್ ಅಲ್ಲ, ಈ ಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಇಂಟ್ರೆಸ್ಟಿಂಗ್ ವಿಷಯಗಳು ಬೇಕು. ನಮ್ಮ ಜೀವನದಲ್ಲೂ ಕೂಡ ಆ ಥರ ಇಂಟ್ರೆಸ್ಟಿಂಗ್ ವಿಷಯಗಳು ನಡೆಯೋದಕ್ಕೆ ಮೈಂಡ್ ಯಾವತ್ತೂ ಇನ್ವೈಟ್ ಮಾಡುತ್ತೆ, ಆಹ್ವಾನ ಮಾಡುತ್ತೆ. ರೊಟೀನ್ ಲೈಫ್ ಎಲ್ರಿಗೂ ಬೋರ್ ಆಗುತ್ತೆ. ಯಾರು ಕೂಡ ರೊಟೀನ್ ಲೈಫನ್ನ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಮನಸ್ಸು ಸುಮ್ಮನೆ ಹೇಳ್ತಿರ್ತಾರೆ, ನನಗೇನಪ್ಪ ಆರಾಮಾಗಿ 3 ಹೊತ್ತು ಊಟ ಆರಾಮಾಗಿದ್ದು ಬಿಟ್ರೆ ಸಾಕಪ್ಪ. ಆಗಲ್ಲ. ಅಂದರೆ ಕೆಲವೊಬ್ರು ಇವಾಗ ಯಾವುದೇ ಒಬ್ಬ ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿನ ನೋಡಿದ ತಕ್ಷಣ ಅವ್ರಿಗೆ ಆ ಒಂದು ನೆಗೆಟಿವ್ ಭಾವನೆಗಳು ಬರುತ್ತೆ, ಅವರು ಮಾಡಿರ್ತಕ್ಕಂಥ ಕೆಲವೊಂದು ಕೃತ್ಯಗಳು. ಸೊ ಅವರಿಗೆ ಅಷ್ಟು ಡೀಪಾಗಿ ಕರ್ಕೊಂಡು ಹೋಗಿ ಅದರಿಂದ ಹೊರಗಡೆ ಬರೋಕ್ಕೆ ಆಗದೇ ಇರೋಷ್ಟು ನೆಗೆಟಿವ್ ಆಗಿಬಿಟ್ಟಿರ್ತಾರೆ ಆ್ಯಕ್ಚುಲಿ. ಸೊ ಅದು ಕಾರಣಗಳೇನಿರ್ಬೋದು ಆ್ಯಕ್ಚುಲಿ? ಈಗ ನೆಗೆಟಿವ್ ಪಾಸಿಟಿವ್ ಅಂತ ಇಲ್ಲ ಅಂತ ಮಾತಾಡಿದ್ವಿ ನಾವು. ಮತ್ತು ಹಾಗಾದರೆ ಏನಿದೆ? ಸೊ ನೆಗೆಟಿವ್ ಪಾಸಿಟಿವ್ ಅನ್ನೋದು ಒಂದು ಎನರ್ಜಿ ಸಿಸ್ಟಮ್ಸ್ ಅಂತ ಬಂದಾಗ ಮತ್ತು ಏನಿದೆ? ನಾವು ಯಾಕೆ ಈ ಒಂದು ಶಬ್ದವನ್ನು ಇಷ್ಟೊಂದು ನಾವು ಒಂಥರ ಏನಂತಾರೆ ಅದನ್ನು ಕಲುಷಿತ ಮಾಡಿದ್ದೀವಿ? ನೆಗೆಟಿವ್ ಪಾಸಿಟಿವ್ ಅನ್ನೋ ಶಬ್ದಗಳನ್ನು ವಿಪರೀತ ಕಲುಷಿತ ಮಾಡಿಬಿಟ್ಟಿದ್ದೀವಿ. ಯಾಕೆ? ಇದು ಏನಿದೆ? ನೆಗೆಟಿವ್ ಪಾಸಿಟಿವ್ ಇಲ್ಲ ಅಂತ ಅಂದ್ಕೊಂಡ್ರೆ ಏನಿದೆ? ಅವರು ಅನುಭವಿಸಿರ್ತಕ್ಕಂಥ ಒಂದು ಘಟನೆ ಅವ್ರ ಮೈಂಡಲ್ಲಿ ಇರ್ಬೋದು. ನೋ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಇಷ್ಟ ಮತ್ತು ಇಷ್ಟ ಇಲ್ಲದೆ ಇರೋದು. ಓಕೆ, ಇವೆರಡೇ ಇರೋದು ಮನುಷ್ಯನ ಹತ್ರ. ಈಗ ನಾವು
ನಮ್ಮ ಕೆಲವು ಮೆಡಿಟೇಟರ್ಸ್ ಹೇಳ್ತಾರೆ, ಅವ್ರ ಮನೆಗೆ ಹೋಗ್ಬಿಟ್ರೆ ನನಗೆ ಒಂದು 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಎದ್ದು ಬಂದುಬಿಟ್ಟೆ, ಅಷ್ಟು ನೆಗೆಟಿವ್ ಎನರ್ಜಿ ಅವ್ರ ಮನೆಯಲ್ಲಿ. ಮತ್ತು ಇನ್ನೊಬ್ಬನು ಹೋಗ್ತಾನೆ, ಅವನು ಆರಾಮಾಗಿ ಭಾಳ ಒಳ್ಳೆ ಚೆನ್ನಾಗಿತ್ತಪ್ಪ ನನಗೆ ಅಂತಾನೆ. ಮತ್ತು ಅವನಿಗೆ ನೆಗೆಟಿವ್ ಅಂತ ಬಂದಾಗ ಎಲ್ರಿಗೂ ನೆಗೆಟಿವ್ ಆಗಬೇಕಾ? ಹೌದು. ನಿನಗೆ ನೆಗೆಟಿವ್ ಆಗಿದ್ದು ನನಗೆ ಪಾಸಿಟಿವ್ ನಿನ್ನ ನೆಗೆಟಿವ್ ಆಗುತ್ತಾ? ಸಾಧ್ಯ ಇಲ್ಲ. ಹೆಂಗಾಗುತ್ತೆ? ಎನರ್ಜಿ ಸಿಸ್ಟಮ್ ಅನ್ನೋದು ಎಲ್ಲ ಕಡೆ ಒಂದೇ ರೀತಿ ಇರುವಾಗ, ಸೇಮ್ ಇದ್ದಾಗ, ನನಗೆ ನೆಗೆಟಿವ್ ಆಗಿದ್ದು ನಿನಗೂ ನೆಗೆಟಿವ್ ಆಗಬೇಕು, ನಿನಗೂ ನೆಗೆಟಿವ್ ಆಗಿ ನನಗೆ ನೆಗೆಟಿವ್ ಆಗಬೇಕಲ್ಲ. ನೀನೇನು ಮಾಡ್ತೀಯ, ಒಂದು 10 ನಿಮಿಷ ಕೂತ್ಕೊಂಡು ನನ್ನ ಕೈಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ ಅಂತ ನೀನು ಬಂದುಬಿಡ್ತೀಯ. ಏನಂತ ಹೇಳ್ತೀಯ? ಅದು ನೆಗೆಟಿವ್ ಅಂತ ಹೇಳ್ತೀನಿ. ಅವ್ರ ಮನೇಲಿ ತುಂಬ ನೆಗೆಟಿವ್ ಏನು, ಅವನು ವ್ಯಕ್ತಿನೂ ನೆಗೆಟಿವ್, ಮನೆಯೂ ನೆಗೆಟಿವ್, ಎಲ್ಲ ನೆಗೆಟಿವ್ ಅಂತ ಹೇಳ್ತೀನಿ. ಅದೇ ನಾನು ಹೋಗ್ತೀನಿ, ಗಂಟೆ ಕೂತ್ಕೋತೀನಿ, ನಾನು ಆರಾಮಾಗಿ ನಕ್ಕೊಂಡೆ ಎದ್ದು ಬರ್ತೀನಿ ನಾನು. ಅಂದರೆ ಇಲ್ಲಿ ಲೈಕ್ಸು ಡಿಸ್ಲೈಕ್ಸು ಇದೆ ಅಂತ ಹೇಳಿ. ದೇರ್ ಇಸ್ ನೋ ನೆಗೆಟಿವ್, ದೇರ್ ಇಸ್ ನೋ ಪಾಸಿಟಿವ್. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಇಷ್ಟ ಆಯಿತಾ, ಇಷ್ಟ ಆಗಿಲ್ಲ, ಇಷ್ಟೇ ಇರೋದು. ನೀವು ಈ ಒಂದು ಇಷ್ಟ ಮತ್ತು ಅಹಿಷ್ಟಗಳನ್ನು ಇಟ್ಟುಕೊಂಡು ನೀವು ಪ್ರಪಂಚವನ್ನು ನೋಡಿ, ಆಗ ನಿಮಗೆ ನೆಗೆಟಿವ್ ಪಾಸಿಟಿವ್ ಬರೋದೇ ಇಲ್ಲ. ಯಾಕೆಂದರೆ ಒಂದು ಕಡೆ ನೆಗೆಟಿವ್, ಒಂದು ಕಡೆ ಪಾಸಿಟಿವ್ ಅಂತಿಲ್ಲ. ಅಟ್ ಎ ಟೈಮ್, ಸೇಮ್ ಟೈಮು ಎಲ್ಲ ಕಡೆ ಎನರ್ಜಿ ಸರ್ಕ್ಯುಲೇಟ್ ಆಗ್ತಾಯಿದೆ. ವಿತೌಟ್ ಎನರ್ಜಿ ಯಾವುದೂ ಇಲ್ಲ. ವಿತೌಟ್ ಎನರ್ಜಿ ಯಾವುದೂ ಇಲ್ಲ ಅಂತಂದಾಗ ನೆಗೆಟಿವ್ ಪಾಸಿಟಿವ್ ಅಟ್ ಎ ಟೈಮ್ ಎಲ್ಲ ಕಡೆ ಇರಬೇಕದು. ನೆಗೆಟಿವ್ ಅಣುಗಳು, ಪಾಸಿಟಿವ್ ಅಣುಗಳು ಎಲ್ಲ ಕಡೆ ಇರಬೇಕು, ನಮ್ಮ ದೇಹದಲ್ಲೂ ಇರಬೇಕು. ಹಾಗಾದ್ರೆ ನಮ್ಮ ದೇಹ, ಕೆಲವರು ಹೇಳ್ತಿರ್ತಾರೆ, ನಾನು ಒಂದು ಗಂಟೆ ಮೆಡಿಟೇಷನ್ ಮಾಡಿಬಿಟ್ರೆ ಬಾಡಿ ತುಂಬ ಪಾಸಿಟಿವ್ ಆಗಿಬಿಡುತ್ತೆ ಅಂತ. ಸತ್ತೋಗ್ಬಿಡ್ತೀಯ ಪಾಸಿಟಿವ್ ಆಗಿಬಿಟ್ರೆ? ಬಾಡಿ ಆಲ್ಸೋ, ಒಂದು ಶರೀರದಲ್ಲಿ ಕೂಡ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರಬೇಕು. ಹೌದು. ಯಾಕಂದರೆ ಶರೀರ ಏನು ಶಕ್ತಿಮಯ. ಶಕ್ತಿ ಅಂದರೆ ಆಟೋಮೆಟಿಕ್ಕಾಗಿ ಒಂದು ವೇಳೆ ನಿನಗೆ ತುಂಬ ಜಾಸ್ತಿ ಪಾಸಿಟಿವ್ ಆದರೂ ನಿನಗೆ ರೋಗ ಬರುತ್ತೆ, ಜಾಸ್ತಿ ನೆಗೆಟಿವ್ ಆದರೂ ರೋಗ ಬರುತ್ತೆ. ಅದಕ್ಕೆ ನಾವು ಏನಾದರೂ ಟೆಸ್ಟ್ ಮಾಡ್ಸೋಕೆ ಹೋದಾಗ ಪಾಸಿಟಿವ್ ಅಂತ ಬಂದರೆ ನಮಗೆ ಭಯ ಬಂದ್ಬಿಡುತ್ತೆ. ಪಾಸಿಟಿವ್ ಅಂದರೆ ಭಯ ಬರುತ್ತೆ, ನೆಗೆಟಿವ್ ಅಂದರೆ ಖುಷಿ ಆಗುತ್ತೆ. ಹೌದು. ನೀವೇನಾದರೂ ಟೆಸ್ಟ್ ಮಾಡಿಸಿದ್ರೆ ನೆಗೆಟಿವ್ ಅಂತ ನೋಡ್ತೀವಿ ಫಸ್ಟ್. ನೆಗೆಟಿವ್ ಅಂದರೆ ಖುಷಿ ನಿಮಗೆ ಟೆಸ್ಟ್ ಮಾಡಿಸಿದಾಗ, ಪಾಸಿಟಿವ್ ಅಂದರೆ ಭಯ. ಸೊ ಹಂಗೆ ದೇಹ ನಡಿಬೇಕಾದರೂ ಕೂಡ ನಿನಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ನಾನು ಮಾತಾಡ್ತಾ ಇದ್ದೀನಿ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ನಾನು ನೋಡ್ತಾ ಇದ್ದೀನಿ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ನಾನು ಕೇಳ್ತಾ ಇದ್ದೀನಿ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ನಾನು ಉಸಿರಾಡ್ತಾ ಇದ್ದೀನಿ, ಉಸಿರಿನಲ್ಲಿ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಅದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿ ನೆಗೆಟಿವ್ ಕೆಟ್ಟದ್ದು, ಪಾಸಿಟಿವ್ ಒಳ್ಳೆಯದು ಅಂತ ಹೇಳಕ್ಕೆ ಬರಲ್ಲ. ಅಂದರೆ ಇಲ್ಲಿ ನೆಗೆಟಿವಿಟಿ ಅಂತ ಅನ್ನೋದು ಒಂದು ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಅಥವಾ ಇಲ್ಲಂತ ಹೇಳಿದ್ರೆ ಒಂದು ಪ್ಲೇಸ್ ಬಗ್ಗೆ ಆಗಿರ್ಬೋದು, ಇಲ್ಲಂತ ಹೇಳಿದ್ರೆ ನಾವೇ ನಮ್ಮ ಮೈಂಡಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಒಂದು ನೆಗೆಟಿವ್ ಇನ್ಸಿಡೆಂಟ್ಸ್ಗಳಾಗಿರ್ಬೋದು. ಇವನ್ನೆಲ್ಲ ನಾವಾಗೇ ಅದಕ್ಕೆ ಪುಷ್ಟಿ ಕೊಟ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ಇದು ಅನ್ಬೋದಲ್ಲ. ಈಗ ನಾನು ಅದೇ ಕೇಳ್ತಾ ಇದ್ದೀನಿ, ನೆಗೆಟಿವ್ ಪಾಸಿಟಿವ್ ಅಂತ ಬಿಟ್ಟು ಇಷ್ಟ ಅಹಿಷ್ಟ ಅಂತ ಮಾತಾಡಿ. ಈಗ ಟೆರರಿಸ್ಟ್ಗಳು ಅಂತಂದರೆ ನಮಗೇನಿದೆ ದೃಷ್ಟಿಕೋನದಲ್ಲಿ, ನಮಗೆ ಇಷ್ಟ ಆಗಲ್ಲ. ಯಾಕಂದರೆ ಅವರು ಅದೇ ಟೆರರಿಸ್ಟ್ಗಳು ಈ ಒಂದು ಪ್ರಪಂಚ ನಡೆಸೋದಕ್ಕೆ ಇವತ್ತೇನೇನು ಅಂದರೆ ಹಣವಂತರು ಅಂತ ಏನು ಕರಿತೀವಿ, ಈ ಪ್ರಪಂಚ ಏನು ಹಣವಂತರಿಂದ ನಡೀತಾ ಇದೆ, ಆ ಹಣವಂತರಿಗೆ ಟೆರರಿಸ್ಟ್ಗಳು ಬೇಕು. ಬಿಕಾಸ್ ಅವ್ರ ಬಿಸ್ನೆಸ್ ನಡಿಬೇಕಂದ್ರೆ ಟೆರರಿಸ್ಟ್ಗಳು ಬೇಕು. ಹೌದು, ಅವ್ರ ಕೈಯಲ್ಲಿ. ಯಾಕಂದರೆ ಮಾರ್ಕೆಟ್ ಟೋಟಲ್ ಕ್ಯಾಪ್ಚರ್ ಮಾರ್ಕೆಟ್ ಅವ್ರನ್ನ ಯಾವ ರೀತಿ ಬೇಕು ಆ ರೀತಿ ಮಾರ್ಕೆಟ್ ಆಡಿಸ್ಬೇಕು. ಇವತ್ತು ಯಾವ ಶೇರ್ಸ್ನ ಕೆಡವಬೇಕು, ಯಾವ ಶೇರ್ಸ್ನ ಎತ್ತಬೇಕು, ಏನು ಮಾಡಬೇಕು, ಎಲ್ಲದಕ್ಕೂ ಕೂಡ ಅವ್ರು ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಬೇಕಂದ್ರೆ ಭಯ ಕ್ರಿಯೇಟ್ ಮಾಡಬೇಕು. ಭಯ ಯಾರು ಕ್ರಿಯೇಟ್ ಮಾಡ್ತಾರೆ? ಟೆರರಿಸ್ಟ್ಗಳು ಕ್ರಿಯೇಟ್ ಮಾಡ್ತಾರೆ. ಓಕೆ, ಟೆರರಿಸಮ್ ಇಸ್ ಆಲ್ಸೋ ಬಿಸ್ನೆಸ್. ನೀನು ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಟೆರರಿಸಮ್ ಪಾಸಿಟಿವಾ ನೆಗೆಟಿವಾ? ಟೆರರಿಸಮ್ ಇಸ್ ಬಿಸ್ನೆಸ್ ಇನ್ಕ್ಲೂಡ್ಸ್ ಪಾಸಿಟಿವ್ ನೆಗೆಟಿವ್. ಸೊ ಟೆರರಿಸ್ಟ್ಗಳಿಲ್ಲ, ಎಲ್ಲಿದ್ದಾರೆ ಟೆರರಿಸ್ಟ್ಗಳು? ಆ ಟೆರರಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು ಬಿಸ್ನೆಸ್ ಪೀಪಲ್. ಮತ್ತು ಟೆರರಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ ಬಿಸ್ನೆಸ್ ಪೀಪಲ್ ಆಗಿದ್ದರೆ ಬಿಸ್ನೆಸ್ ಪೀಪಲ್ ಪಾಸಿಟಿವಾ ನೆಗೆಟಿವಾ? ಸೊ ಹಂಗೆ ನಾವು ಡೀಪಾಗಿ ಅರ್ಥ ಮಾಡ್ಕೋತಾ ಹೋದರೆ ಇಲ್ಲಿ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅನ್ನೋದು ಕೂಡ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂಥರ ಕಾಂಪ್ಲೆಕ್ಸ್ ಅನ್ಸುತ್ತೆ. ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಹಾಸ್ಪಿಟ್ಲ್ ವಾತಾವರಣ ಏನು, ಅಟ್ಮಾಸ್ಫಿಯರ್ ಏನು ಯಾರಿಗಾದರೂ ಇಷ್ಟ ಆಗುತ್ತಾ? ನೆಗೆಟಿವ್ ಅಂತಲೇ ಅನಿಸುತ್ತೆ ಆಲ್ಮೋಸ್ಟ್. ಹೌದಾ? ಅಲ್ಲಿ ಪೇಷಂಟ್ಸು, ಅಲ್ಲಿ ಹಾರಾಟ, ಕೀರಾಟ, ಯಾರೋ ಸಾಯ್ತಾರೆ, ಯಾರೋ ಇದು ಮಾಡ್ತಾರೆ, ಏನೋ ತೊಂದರೆ ಆಗುತ್ತೆ, ಯಾರನ್ನೋ ಎಮರ್ಜೆನ್ಸಿ ಕರ್ಕೊಂಬರ್ತಾರೆ, ಏನೇನೋ ಮಾತಾಡ್ತಾರೆ. ಸೊ ಆ ಒಂದು ಅಟ್ಮಾಸ್ಫಿಯರ್ ಹೆಂಗಿರುತ್ತೆ? ಸೊ ಅದನ್ನು ನೆಗೆಟಿವ್ ಅಂದ್ಬಿಡ್ತೀವಿ ನಾವು. ಮತ್ತು ನೆಗೆಟಿವ್ ಅಂತ ನಾವು ಹಾಸ್ಪಿಟ್ಲಿಗೆ ಇರಬಾರ್ದಲ್ಲ.
ನಾ ಗುಣಮುಖ ಆಗಬೇಕು ಅಂತಾನೆ ಹಾಸ್ಪಿಟ್ಲಿಗೆ ಹೋಗೋದು, ಪಾಸಿಟಿವ್ ಆಗಿ ಬರಲಿ ಅಂತ ಹೇಳಿ. ಬರಲಿ ಅಂತ. ಮತ್ತು ಅವಾಗ ಹಾಸ್ಪಿಟ್ಲ್ಗಳು ನೆಗೆಟಿವ್ ಅಂತ ಅಂದಾಗ ಮತ್ತು ನೆಗೆಟಿವ್ ಹೋಗ್ಬಾರ್ದಲ್ಲ ಅವು. ದೇವಸ್ಥಾನಗಳು ಪಾಸಿಟಿವ್ ಅಂತ ಹೇಳ್ತಾರೆ, ದೇವಸ್ಥಾನಗಳು ಪಾಸಿಟಿವ್, ಹಾಸ್ಪಿಟ್ಲ್ಗಳು ನೆಗೆಟಿವ್. ನಮ್ಮ ಮನಸ್ಸಲ್ಲಿ ಈ ರೀತಿಯಾಗಿ ನಾವು ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀವಿ ಎಲ್ಲ. ದೇವಸ್ಥಾನನೂ ಪಾಸಿಟಿವ್ ನೆಗೆಟಿವೇ, ಹಾಸ್ಪಿಟ್ಲು ಪಾಸಿಟಿವ್ ನೆಗೆಟಿವೇ, ಒಂದು ಯುದ್ಧ ಭೂಮಿ ಪಾಸಿಟಿವ್ ನೆಗೆಟಿವೇ, ಒಂದು ಮನೆ ಪಾಸಿಟಿವ್ ನೆಗೆಟಿವೇ. ಯಾವುದೇ ತಗೊಳ್ಳಿ ಎಲ್ಲ ಕಡೆ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ನಿನಗೆ ಇಷ್ಟನಾ ಇಷ್ಟ ಇಲ್ಲನ, ಐದರ್ ಯು ಲೈಕ್ ಇಟ್ ಆರ್ ಡಿಸ್ಲೈಕ್ ಇಟ್. ದಟ್ ಈಸ್ ಯುವರ್ ಒಪಿನಿಯನ್. ನೀನು ಒಂದು ಇನ್ಸಿಡೆಂಟ್ಗೆ ನಿನ್ನ ಒಪಿನಿಯನ್ನ ಕೊಟ್ಟು ನೋಡ್ತಾ ಇದೆಯಾ, ಆ ಒಪಿನಿಯನ್ ನಿನಗೆ ಇಷ್ಟ ಇಲ್ಲ ನೆಗೆಟಿವ್ ಅಂತ ಇದೆಯಾ, ಆ ಇಷ್ಟ ಆಯಿತು ಪಾಸಿಟಿವ್ ಅಂತ ಇದೆಯಾ? ಅಂದರೆ ಇಲ್ಲಿ ಯಾವುದೇ ಒಂದು ಘಟನೆ ನಡೆದಾಗ ಆ ಘಟನೆಗಳಿಗೆ ನಾವು ಮೀನಿಂಗ್ನ ಕ್ರಿಯೇಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅನ್ಬೋದು. ಆ್ಯಕ್ಚುಲಿ ಮೀನಿಂಗ್ ಕೊಟ್ಟಾಗ ಅದು ನಮಗೆ ಒಂದು ಸಂತೋಷಕರವಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ತುಂಬ ನೆಗೆಟಿವ್ ಆಗಿ ನಮಗೆ ಅನಿಸ್ಬೋದು. ಆ್ಯಕ್ಚುಲಿ ಯಾವುದೇ ಇನ್ಸಿಡೆಂಟ್ಸ್ ತೊಗೊಳ್ಳಿ ನೀವು, ಅದಕ್ಕೆ ನಮ್ಮದು ಓನ್ ಜಡ್ಜ್ಮೆಂಟ್ ಇರುತ್ತೆ. ಓಕೆ, ಪ್ರತಿ ಇನ್ಸಿಡೆಂಟ್ಗೂ ಇವತ್ತು ಇರಾನ್ ವಾರ್ ನಡೀತಾ ಇದೆ. ಓಕೆ, ಸೊ ಅಲ್ಲಿ ಖಮೈನಿ ಅವ್ರನ್ನ ಹತ್ಯೆ ಮಾಡಿದರು. ಅದು ಯಾರತ್ತು ಅಮೇರಿಕ ಮಾಡಿತಾ ಇಸ್ರೇಲ್ ಮಾಡಿತಾ ಅದು ಬಿಟ್ಬಿಡಿ. ಸೊ ಖಮೈನಿ ಆತ ಎಂಥ ಲೀಡ್ರಪ್ಪ, ಆತ ಒಬ್ಬ ಏನಂತಾರೆ ರಿಲಿಜಿಸ್ಟಿಕ್ ಲೀಡರ್ ಅಂತೇಳಿ ಲೀಡರ್. ಸೊ ಅಲ್ಲಿ ಇರಾನ್ ಎಲ್ಲ ಹಂಗೆ ಮಾಡಿಬಿಟ್ಟಿದ್ರು, ಹಿಂಗೆ ಮಾಡಿಬಿಟ್ಟಿದ್ರು, ಲೇಡೀಸ್ನ ಹಂಗೆ ಹತ್ತಿಕ್ಬಿಟ್ಟಿದ್ರು, ಎಲ್ಲ ಏನನ್ನ ಮಾತಾಡ್ತಾರೆ. ಹೌದಾ? ಸೊ ಅದನ್ನು ಯಾರು, ಆ ನೆರೇಟಿವ್ನ ಯಾರು ಕ್ರಿಯೇಟ್ ಮಾಡಿದರು? ಯಾಕೆಂದರೆ ನಮಗೆ ಇವತ್ತು ಏನು ಒಂದು ಮೀಡಿಯಾ ಆಗಿರ್ಬೋದು, ಸೋಷಲ್ ಮೀಡಿಯಾ ಆಗಿರ್ಬೋದು, ಒಂದು ಪೇಪರ್ ಮೀಡಿಯಾ ಆಗಿರ್ಬೋದು, ಇವೆಲ್ಲವೂ ಕೂಡ ನೆರೇಷನ್ನಿಂದ ಓಡ್ತವೆ. ವಿತೌಟ್ ನೆರೇಟಿವು ಯಾರೂ ಇದು ಮಾಡಲ್ಲ. ಆ ನೆರೇಷನ್ನೇ ಭಾಳ ಇಂಪಾರ್ಟೆಂಟ್. ಇವತ್ತು ಅಮೇರಿಕಾ ಯಾವುದೇ ಒಂದು ದೇಶವನ್ನು ಹೊಡಿಬೇಕು ಅಂತಾರೆ ಫಸ್ಟು ಒಂದು ನೆರೇಟಿವ್ ಕ್ರಿಯೇಟ್ ಮಾಡುತ್ತೆ ಆ ದೇಶದ ಬಗ್ಗೆ, ಆ ದೇಶದಲ್ಲಿರ್ತಕ್ಕಂಥ ಆಡಳಿತ ಮಾಡತಕ್ಕಂಥವ್ರ ಬಗ್ಗೆ ಒಂದು ನೆರೇಟಿವ್ ಬಿಲ್ಡಪ್ ಮಾಡುತ್ತೆ. ಅವ್ರನ್ನ ಕೆಟ್ಟವರಾಗಿ ತೋರಿಸುತ್ತೆ, ಜಗತ್ತಿಗೆ ಅವ್ರು ಮಾರಕ ಅಂತ ತೋರಿಸುತ್ತೆ. ಅವ್ರು ಇದ್ದುಬಿಟ್ರೆ ಜಗತ್ತು ಏನಾಗಿಬಿಡುತ್ತೆ ಅಂತ ಭಯ ಬೀಳಬೇಕು, ಆ ಥರ ಕ್ರಿಯೇಟ್ ಮಾಡುತ್ತೆ. ಮತ್ತು ಸದ್ದಾಮ್ ಹುಸೇನ್ ನೋಡಿದ್ದು ಹಾಗೇನೆ, ಗಡಾಫೆ ನೋಡಿದ್ದು ಹಾಗೇನೆ. ನೀವು ಯಾವುದೇ ತಗೊಳ್ಳಿ, ಇವೆಲ್ಲವೂ ಕೂಡ ಶ್ರೀಮಂತರು ಅಂದರೆ ಅದು ರಾಷ್ಟ್ರ ಆಗಿರ್ಬೋದು, ದೇಶ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವನು ತನಗೆ ಏನು ಬೇಕು ಅಂತ ಅಂದುಕೊಳ್ತಾನೆ, ಅಲ್ಲಿ ಅದನ್ನು ಬಯಸ್ತಾನೆ, ಅದು ತನ್ನಂಗೆ ಬೇಕು ಅಂತ ಅಂದ್ಕೊಂಡಾಗ ಅದು ಸಿಗದೇ ಇದ್ದಾಗ ನೆರೇಟಿವ್ ಬಿಲ್ಡ್ ಮಾಡ್ತಾನೆ. ಫಸ್ಟು ಡೈರೆಕ್ಟ್ ಯುದ್ಧಕ್ಕೆ ಹೋಗಲ್ಲ, ನೆರೇಟಿವ್ ಬಿಲ್ಡ್ ಮಾಡ್ತಾರೆ. ಅಲ್ಲಿ ಕೆಲವರು ಇರ್ತಾರೆ, ನಮ್ಮ ದೇಶದಲ್ಲೂ ಕೂಡ ಭಾಳಷ್ಟು ಜನ ಲಿಬರಲ್ಸ್ ಅಂತ ಏನು ಕರಿತೀವಿ, ಇವ್ರಿಗೂ ಕೂಡ ಫಾರಿನ್ ಫಂಡ್ಸ್ ಎಲ್ಲ ಬರ್ತವೆ. ದೇಶದ ಹಿತದೃಷ್ಟಿಯಿಂದ ಇವ್ರು ಯಾವತ್ತೂ ಮಾಡಲ್ಲ. ಇವ್ರು ಯಾಕಂದ್ರೆ ಇಂಥವ್ರು ಎಲ್ಲ ದೇಶದಾಗ ಇಂಥವ್ರು ಇರ್ತಾರೆ. ಸೊ ಯಾವುದು ಪಾಸಿಟಿವ್ ಅವಾಗ? ಅವರು ದೇಶಕ್ಕೆ ಇವ್ರು ಮಾರಕ ಆದರೆ ಇವ್ರು ನೆಗೆಟಿವಾ, ಆ ದೇಶ ಪಾಸಿಟಿವಾ? ಅಂದರೆ ನಾವು ಒಂದು ಬರ್ಡ್ ವ್ಯೂ ಪ್ರಾಸ್ಪೆಕ್ಟಿವಲ್ಲಿ ನೋಡಿದಾಗ ಯಾವುದು ನೆಗೆಟಿವ್, ಯಾವುದು ಪಾಸಿಟಿವ್. ಇವತ್ತು ಆ ಇರಾನ್ ಇದೆ, ಆದರೆ ಇರಾನಲ್ಲಿ ಏನು ಸೃಷ್ಟಿ ಮಾಡಿದ್ರು ಸ್ಟಾರ್ಟಿಂಗು? ಅಲ್ಲಿ ಏನು ಅಸಲು ಹೆಂಗಸರಿಗೆ ಇದೇ ಇಲ್ಲ, ಸ್ವತಂತ್ರ ಇಲ್ಲ, ಬುರ್ಕಾ ಹಾಕ್ಕೋಬೇಕು. ಅಂದರೆ ಒಂದು ಬುರ್ಕಾ ಹಾಕ್ಕೊಂಬಿಟ್ರೆ ಸ್ವತಂತ್ರ ಹೋಗ್ಬಿಡುತ್ತಾ? ನಾನು ಕೇಳೋದು. ಅಲ್ಲಿ ಹೆಂಗಸರು ಇವಾಗ ಬೇರೆ ಕಡೆ ಇದ್ದಂಗೆ ಅಲ್ಲ, ಅಲ್ಲಿ ಹೈಲಿ ಎಜುಕೇಟೆಡ್ಸ್ ಅಲ್ಲಿ ಇರಾನ್, ಮಹಿಳೆಯರೆಲ್ಲ ಎಜುಕೇಟೆಡ್ಸ್ ಅಲ್ಲಿ. ಹೌದು. ಒಳ್ಳೆ ಕ್ವಾಲಿಫೈಡು ಎಜುಕೇಷನು, ಆಮೇಲೆ ಒಳ್ಳೆ ಹಾಸ್ಪಿಟಾಲಿಟಿ, ತುಂಬ ಚೆನ್ನಾಗಿತ್ತಲ್ಲಿ. ಬಟ್ ಅಲ್ಲಿ 200 ಇಯರ್ಸ್ಗಾಗಷ್ಟು ಆಯಿಲ್ ಇದೆ ಅಂತೆ. ಆಯಿಲ್ ಒಂದು ನಿಕ್ಷೇಪಗಳಿವೆ ಅಲ್ಲಿ. ಸೊ ಅದನ್ನು ಅಮೇರಿಕಾದ ಇಲ್ಲಿರ್ತಕ್ಕಂಥ ಶ್ರೀಮಂತರಿಗೆ ಬೇಕದು, ಅವ್ರು ಕೊಡಲಿಲ್ಲ ಅವರು. ಬಟ್ ಈ ಒಂದು ರಿಲಿಜಿಸ್ಟಿಕ್ ವ್ಯೂ ಬಂದಾಗ ಕೆಲವು ತಪ್ಪುಗಳು ಆಗ್ತಾವೆ ಅಲ್ಲಿ ಕೂಡ. ಎಷ್ಟೋ ಒಂದು ರಿಸ್ಟ್ರಿಕ್ಟ್ ಮಾಡ್ತಾರೆ, ರಿಸ್ಟ್ರಿಕ್ಟ್ ಮಾಡ್ತಾರೆ. ಕೆಲವೊಂದು ಆಗಿರ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವರು ಅವ್ರಿಗೆ ಬೇಕಿರ್ಬೋದು, ಬೇಕಿಲ್ಲದೆ ಇರ್ಬೋದು, ಕೆಲವು ಆಗ್ತವೆ. ಅಂದರೆ ಈಗ ಎಲ್ಲ ಓಪನ್ ಇರ್ತಕ್ಕಂಥ ದೇಶಗಳಲ್ಲಿ ಹೆಂಗಸರಿಗೆಲ್ಲ ಚೆನ್ನಾಗಿದೆಯಾ? ಅಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರ್ತವೆ, ಅಲ್ಲಿ ಬೇರೆ ಥರ ಇರ್ತವೆ, ಇಲ್ಲಿ ಬೇರೆ ಥರವಾಗಿರ್ತವೆ. ಸೊ ಅವ್ರಿಗೆ ಬೇಕಪ್ಪ ಅದು. ಅವಾಗ ಏನು ಮಾಡಿದ್ರು, ನರೇಷನ್ ಕ್ರಿಯೇಟ್ ಮಾಡಿದ್ರು. ಖಮೇನಿ ಅಂದ ತಕ್ಷಣ ಅವನು ಅಂಥ ಲೀಡ್ರು, ಅವನು ಹಂಗೆ ಅರಾಜಕತೆಗಳು ಮಾಡ್ತಾನೆ, ದೇಶ ಹಂಗಾಗ್ಬಿಡ್ತದೆ, ಇದು ಹಿಂಗಾಗ್ಬಿಡ್ತದೆ, ಅವ್ರಿಗೆ ಸಪೋರ್ಟ್ ಮಾಡ್ತಾನೆ, ಇವ್ರಿಗೆ ಸಪೋರ್ಟ್ ಮಾಡ್ತಾನೆ. ಈಗ ಅದು ಶಿಯಾ ಕಂಟ್ರಿ. ಓಕೆ, ಅವು ಇರೋದು
ಇಷ್ಟೆಲ್ಲ ಅರಬ್ ರಾಷ್ಟ್ರಗಳಿದ್ದರೂ ಕೂಡ ಅವೆಲ್ಲ ಸುನ್ನಿ, ಇದು ಶಿಯಾ ಕಂಟ್ರಿ. ಮತ್ತು ಇವನಿಗೆ ಪ್ರೊಟೆಕ್ಟಿವ್ ತನ್ನ ಒಂದು ದೇಶದ ಪ್ರೊಟೆಕ್ಷನ್ಗೋಸ್ಕರ ಹಿಜ್ಬುಲ್ಲಾ, ಹೌತಿ, ಹಮಾಸ್ ಇವೆಲ್ಲ ಒಂದು ಆರ್ಗನೈಸೇಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದ ಒಂದು ತನ್ನ ಒಂದು ಸಪೋರ್ಟ್ಗೋಸ್ಕರ, ಒಂದು ರಕ್ಷಣೆಗೋಸ್ಕರ. ನೀನು ಅವ್ರನ್ನ ಟೆರರಿಸ್ಟ್ಗಳಂತ ನೋಡಿದಾಗ ನಿನಗೆ ನೆಗೆಟಿವ್ ಅದು. ಅವರಿಗೆ ಅವರು ಸಪೋರ್ಟಿಂಗ್ ಅಂತ ನೋಡಿದಾಗ ಇರಾನಿ ಪಾಸಿಟಿವ್ ಅದು. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲಿಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಇಲ್ಲಿ ಮತ್ತೆ ಮೈಂಡ್ಸೆಟ್ ಅನ್ನೋದು ಬರುತ್ತೆ. ಆ್ಯಕ್ಚುಲಿ ಯಾವ ಒಂದು ಮೈಂಡ್ಸೆಟ್ಟಿಂದ ಆ ಒಂದು ಕಾರ್ಯನ ಅವ್ರು ಮಾಡ್ತಾ ಇರ್ಬೋದು. ಸೊ ಅಲ್ಲಿ ಮತ್ತೆ ಅವರು ಇವಾಗ ಮಾತಾಡ್ತಾ ಹೋದಿ ನೆಗೆಟಿವ್ ಪಾಸಿಟಿವ್ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ನೇಚರಲ್ಲಿ ಅವ್ರು ತೊಗೊಂಡಿರ್ತಕ್ಕಂಥ ಒಂದು ಡಿಸಿಷನ್ಸು ಅವ್ರಿಗೆ ಒಂದು ಮುಳುವಾಗಿರ್ಬೋದಾ ಆ್ಯಕ್ಚುಲಿ? ಇದು ಇಲ್ಲ ಹರೀಶ್, ಅವರು ತಗೊಂಡು ಡಿಸಿಷನ್ನು ಅವು ಅಂತೇನಿಲ್ಲ. ಇದು ನೋಡಿ, ಆ ರೀತಿಯಾಗಿ ಕಮ್ಯುನಿ ಒಂದು ರಿಯಲಿಸ್ಟಿಕ್ ಆಗಿಟ್ಕೊಂಡು ಅಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತಂದರೆ, ಈ ಅರಬ್ ಕಂಟ್ರೀಸ್ನಲ್ಲಿ ಏನಾದರೂ ಹೆಂಗಸ್ರಿ ಸ್ವತಂತ್ರ ಇದೆಯಾ? ಸೌದಿ ಅರೇಬಿಯಲ್ಲಂತೂ ಎಲ್ಲ ನೀನು ಕಂಪ್ಲೀಟ್ ಆ ಒಂದು ಬೆಲ್ಟ್ ನೋಡಿದಾಗ ಎಲ್ಲಿ ಸ್ವತಂತ್ರ ಇದೆ? ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಯಾರು? ಅಮೇರಿಕ ತಾನೇ. ಮತ್ತು ಅಲ್ಲಿ ಕೆಟ್ಟದಾಗದೇ ಇದ್ರೆ ಇಲ್ಲಿ ಕೆಟ್ಟದಾಗುತ್ತಾ? ಆಲೋಚನೆ ಮಾಡಿ. ಅಂದರೆ ಅದು ಬೇಕು ಅವರಿಗೆ, ಇದು ಬೇಕಿಲ್ಲ. ಇಲ್ಲಿ ಬೇಕು ಬೇಡ ಬಿಟ್ಟರೆ ನೀನು ಏನು ಮಾಡ್ತೀಯ ನೀನು ಅದು ಇದಾಗಲ್ಲ. ನೀನು ಏನಾದರೂ ಮಾಡ್ಕೋ. ನೀನು ನಿನ್ನ ಮೇಲಿರ್ತಕ್ಕಂಥ ಹೈಯರ್ಗೆ ಅದು ಇಷ್ಟ ಆದರೆ ನೀನೇನಾದರೂ ಮಾಡಿದ್ರೆ ಒಳ್ಳೆಯದೇ ನಿನಗೆ. ಅದು ನಾನು ಒಳ್ಳೆಯದೇ ಮಾಡಿದ್ರು ನಾನು ಹೈಯರ್ಗೆ ನಾನು ಮಾಡಿದ್ದು ಇಷ್ಟ ಆಗಿಲ್ಲ ಅಂದರೆ ಅದು ಕೆಟ್ಟದ್ದು. ಅದಕ್ಕಾಗಿ ಪ್ರಪಂಚವನ್ನು ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗೋವರೆಗೂ ಕೂಡ ಈ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು. ಆಮೇಲೆ ಇತ್ತೀಚೆಗೆಲ್ಲ ಮೊದಲಿಂದಲೂ ಅಷ್ಟೇ ಈ ನೆರೇಷನ್ ಬಿಲ್ಡಪ್ ಮಾಡೋದರಲ್ಲಿ ಇಸ್ರೇಲ್ ಆಗಿರ್ಬೋದು, US ಆಗಿರ್ಬೋದು, ಇವು ನಂಬರ್ 1 ಟಾಪ್ ಅವು. ನಂಬರ್ 1. ಯಾಕಂದರೆ ಆ ನೆರೇಷನ್ ಭಾಳ ಇಂಪಾರ್ಟೆಂಟ್. ಜನಗಳ ಮನಸ್ಸಿನಲ್ಲಿ ಹೋಗ್ಬೇಕು ಫಸ್ಟ್. ಅದು ಜನಗಳು ನಾಳೆ ಅವರು ಹೊಡೆದ್ರೆ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಮೇರಿಕದವರು, ಒಳ್ಳೆ ಕೆಲಸ ಮಾಡಿದ್ರಪ್ಪ ಇಸ್ರೇಲ್ನವರು, ಈ ಥರ ಬರಬೇಕು. ಆ ನೆರೇಷನ್ ಬಿಲ್ಡಪ್ ಆಗಬೇಕು. ಅಂದರೆ ಇಲ್ಲಿದು ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಅಂತ ಹೇಳಿ ಅನ್ಬೋದಾ ಇದನ್ನು? ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ, ವ್ಯಕ್ತಿಗತ ಅನ್ನೋದಕ್ಕಿಂತ ಪರ್ಸ್ನಲ್ ಅಜೆಂಡಾಸ್ ಇವೆಲ್ಲ. ಅಂದರೆ ಒಂದು ಕಂಪ್ನಿ ಅಜೆಂಡಾ ಆಗಿರ್ಬೋದು, ಒಂದು ದೇಶದ ಅಜೆಂಡಾ ಇರ್ಬೋದು, ಇವೆಲ್ಲ ಪರ್ಸ್ನಲ್ ಅಜೆಂಡಾಗಳು. ಆಮೇಲೆ ವ್ಯಕ್ತಿ ಅಜೆಂಡಾ ಆಗಿರ್ಬೋದು. ಅಮೇರಿಕದ ಪ್ರೆಸಿಡೆಂಟು ಡೊನಾಲ್ಡ್ ಟ್ರಂಪ್ ಇದಾರಲ್ಲ, ಅದು ಡೊನಾಲ್ಡ್ ಪರ್ಸನಲ್ ಅಜೆಂಡಾ ಇರ್ಬೋದು. ಸೊ ನೆತನ್ಯಾಹು ಪರ್ಸನಲ್ ಅಜೆಂಡಾ ಇರ್ಬೋದು, ಖಮೇನಿ ಪರ್ಸನಲ್ ಅಜೆಂಡಾ ಇರ್ಬೋದು, ನಮಗೆ ಗೊತ್ತಿಲ್ಲ ನಮಗೆ. ಓಕೆ, ಸೊ ಇದು ಎಲ್ಲವೂ ಕೂಡ ಅವರವ್ರ ಇಂಟ್ರೆಸ್ಟಿನಿಂದ ನಾವು ನೋಡಬೇಕಾಗತ್ತೆ ಹೊರತು ನಾವು ಅದನ್ನು ಪಾಸಿಟಿವ್ ನೆಗೆಟಿವ್ ಅಂತ ನೋಡಲೇಬಾರ್ದು. ಅದನ್ನು ನಾವು ಪಾಸಿಟಿವ್ ನೆಗೆಟಿವ್ ಅಂತ ನೋಡಿದ್ರೆ ಅದರಲ್ಲಿ ಮುಳುಗೋಗ್ಬಿಡ್ತೀವಿ. ಮತ್ತೆ ನಾವು ಒಂದು ಕಡೆ ಆಗ್ಬಿಡ್ತೀವಿ, ಇದು ಕರೆಕ್ಟಪ್ಪ, ಇದು ಹಂಗೆ ಆಗಬಾರ್ದು, ಇದು ಹಿಂಗೆ ಆಗಬಾರ್ದು ಅಂತ. ಇವತ್ತು ನೋಡಿ ನಮ್ಮ ಅಪೋಸಿಷನ್, ಇವಾಗ ನಮ್ಮ ಇಂಡಿಯಾದಲ್ಲಿ ಅಪೋಸಿಷನ್ ಪಾರ್ಟಿ ಇದೆ. ಅವ್ರು ಒಂದು ಸೈಡ್ ತೊಗೊಂಬಿಟ್ರು ಟರ್ನ್. ಇವಾಗ ನಾವು ಯಾಕಂದರೆ ಅವ್ರಿಗೆ ಮುಸ್ಲಿಮ್ಸ್ ಓಟ್ ಬೇಕು. ಇವಾಗ ಅವರು ಇರಾನಿಗೆ ಸಪೋರ್ಟ್ ಮಾಡಿಬಿಟ್ರು. ಈಗ ಸಪೋರ್ಟ್ ಮಾಡಬೇಕಾಗಿರೋದು ದೇಶದಲ್ಲಿರ್ತಕ್ಕಂಥ ಪ್ರಧಾನಿ ಅಥವಾ ರಾಷ್ಟ್ರಪತಿ, ಮೇನು ಈ ಲೀಡರ್ಸ್ ಮಾಡಬೇಕು. ಅವ್ರ ಅಪೋಸಿಷನ್ ಪಾರ್ಟಿಯವ್ರು ಕೂಡ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಏನಂತ ಆಗುತ್ತೆ. ಓಕೆ,
ಸೊ ಏನೇ ಇದ್ದರೂ ನಮ್ಮದರಲ್ಲೇ ಅದನ್ನು ಬಗೆಹರಿಸ್ಕೋಬೇಕು ಹೊರತು ಅದನ್ನು ಹೊರಗೆ ಹಾಕ್ಬಾರ್ದು. ಇವಾಗೆಲ್ಲ ನಾಟ್ ಓನ್ಲಿ ಅವರ್ ಇಂಡಿಯಾ, ಇಡೀ ವರ್ಲ್ಡ್ನಲ್ಲಿ ಪೊಸಿಷನ್ ಎಲ್ಲ ಬಂದ್ಬಿಡ್ತದೆ ಇವಾಗೆಲ್ಲ. ಎಲ್ಲ ಒಂಥರ ಇದೊಂದು ಥರ ಇದು ಯಾವ ಕಾಲ ಅಂದರೆ ಒಂದು ಸಂಧಿಕಾಲ. ಇದು ಪ್ರಕೃತಿಯ ಒಂದು ಪ್ರಳಯ ತಾಂಡವ ಸ್ಟಾರ್ಟ್ ಆಗ್ತಾಯಿದೆ, ರುದ್ರ ತಾಂಡವ, ಪ್ರಳಯ ತಾಂಡವ ಸ್ಟಾರ್ಟ್ ಆಗ್ತಾಯಿದೆ. ಈಗ ಎಲ್ಲರ ಮನಸ್ಸುಗಳು ಅಲ್ಲಕಲ್ಲೋಲ ಆಗ್ತಾ ಇದ್ದಾವೆ. ಅದಕ್ಕೆ ತಕ್ಕವಾಗಿ ಈ ದೃಶ್ಯ ಮಾಧ್ಯಮಗಳು ಇವೆಲ್ಲ ಒಂದು ಬಿತ್ತರಿಸ್ತಕ್ಕಂಥ ಒಂದು ವಾರ್ತೆಗಳು, ಕೇಳ್ತಕ್ಕಂಥ ವಿಷಯಗಳು ಇವೆಲ್ಲವೂ ನೋಡ್ತಾ ಇದ್ದಾವೆ. ಹಂಗಾಗಿ ನಮಗೆ ಹೊರಗಡೆ ನೆಗೆಟಿವ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ನೆಗೆಟಿವ್ ಜಾಸ್ತಿ ಆಗಲ್ಲ, ಪಾಸಿಟಿವ್ ಕೂಡ ಜಾಸ್ತಿ ಆಗಲ್ಲ. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಮೀಡಿಯಾ ಅನ್ನೋದು ಪ್ರೊಜೆಕ್ಷನ್ ತುಂಬ ಮಾಡ್ತಾ ಇದೆ. ಅದನ್ನು ಅವರು ಇರೋದನ್ನು ಅನಾಲಿಸಿಸ್ ಮಾಡಿಬಿಟ್ಟು ಏನು ನಡೀತಾ ಇದೆ ಅಂತ ಹೇಳೋದ್ರ ಬದಲು ಅದ್ರ ಬಗ್ಗೆ ಒಂದು ಈಗ ನ್ಯಾರೇಟಿವ್ ಅಂತ ಹೇಳಿ ಮಾತಾಡ್ತಾ ಇದ್ವಿ ಆ್ಯಕ್ಚುಲಿ. ಸೊ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನರಲ್ಲಿ ಭಯ ಹುಟ್ಟಿಸೋದೇ ಜಾಸ್ತಿ ಆಗಿದೆ. ಈಗ ಒಂದು ಕೆಲಸ ಮಾಡಿ, ಈಗ ಇಷ್ಟೆಲ್ಲ ಚಾನಲ್ಸ್ ಇದ್ದಾವಲ್ಲ, ನ್ಯೂಸ್ ಚಾನಲ್ಸ್ ಇದ್ದಾವೆ, ಇದು ಬೇಕಾದಷ್ಟು ಚಾನಲ್ಸ್ ಇದ್ದಾವೆ. ಯಾವುದೋ ಒಂದು ಸ್ಪಿರಿಚುವಲ್ ಚಾನಲ್ ಇತ್ತಂತ ಅಂದ್ಕೊಳ್ಳಿ, ಅದು ಬರೀ ಒಳ್ಳೆ ವಿಷಯಗಳು ಮಾತಾಡ್ತಾಯಿದ್ರು. ಮೆಡಿಟೇಷನ್ ಹೇಗೆ ಮಾಡಬೇಕು, ಅದು ಹೇಗೆ ಮಾಡಬೇಕು, ಹೀಗೆ ಇರಬೇಕು, ಈ ಥರ ಎಲ್ಲ ಒಂದು ಚಾನಲ್ ಇತ್ತಂತ ಅಂದ್ಕೊಳ್ಳಿ. ನೀವು ಇವಾಗ ಈ ಟೈಮಲ್ಲಿ ಯಾವ ಚಾನಲ್ ನೋಡ್ತೀರಿ? ಅಯ್ಯೋ ಇದೇನು ಬಿಡ 24 ಗಂಟೆ ಇದೇನೆ, ಕಣ್ಣು ಮುಚ್ಕೋ, ಧ್ಯಾನ ಮಾಡು, ಅದು ಮಾಡು, ಇದು ತಿನ್ನಬೇಡ, ಹಂಗಿರು ಹಿಂಗಿರು, ಅಲ್ಲೋಡು ಬಾಂಬ್ ಅಲ್ಲೇ ಆಗ್ದ, ಇಲ್ಲೇ ಆಗ್ದ, ಅಲ್ಲಿ ಹೊಡೆದ, ಏನೇನಾಯ್ತು. ನಮಗೆ ಯಾವುದು ಇಂಟ್ರೆಸ್ಟ್ ಹೇಳೋ, ಯಾವುದು ಇಷ್ಟ? ಬಾಂಬ್ ಹಾಕಿದರೆ ಇಷ್ಟ, ಸತ್ತರೆ ಇಷ್ಟ. ಎಷ್ಟು ಜನ ಸತ್ತರು, ಫ್ಲೈಟ್ಗಳು ಎಷ್ಟು ಇದಾದವು, ಯಾವೇನಾದವು, ಎಲ್ಲೆಲ್ಲಿ ಹಾಕಿದ್ರು. ಆಮೇಲೆ ಇಷ್ಟೆಲ್ಲ ಇವಾಗ ಇನ್ನೂ ಒಂದು 1200 ಹಡಗುಗಳು ನಿಂತ್ಕೊಂಡ್ಬಿಟ್ಟಿದ್ದಾವಂತೆ. ಅಸಲು ಆಯಿಲ್ ಸಪ್ಲೈ ಇಲ್ದಂಗೆ. ನಾಳೆ ಆಯಿಲ್ ಸಪ್ಲೈ ಇಲ್ದಂಗೆ ಏನಾಗುತ್ತೆ, ಇವ್ರೇನು ಮಾಡ್ತಾರೆ, ಪಾಕಿಸ್ತಾನ ಏನು ಮಾಡುತ್ತೆ, ಇದೇನು ಮಾಡುತ್ತೆ, ಇದು ಇಷ್ಟ ನಮಗೆ. ಅಂದರೆ ಇಲ್ಲಿ ಈ ಒಂದು ಸಬ್ಜೆಕ್ಟ್ ಮಾತಾಡ್ತಾ ಹೋದರೆ ಡೀಪಾಗಿ ಹೋಗ್ಬೋದು ಆ್ಯಕ್ಚುಲಿ. ಬಟ್ ನಾವಿಲ್ಲಿ ಮಾಡಬೇಕಾಗಿದ್ದು ಏನು ಆ್ಯಕ್ಚುಲಿ? ಯಾಕಂದರೆ ಇದು ನಾವು ವ್ಯಕ್ತಿಗತವಾಗಿರ್ತಕ್ಕಂಥ ನೆಗೆಟಿವಿಟಿನ ತಗೋತಾ ನಾವು ಇದೊಂಥರ ಗ್ಲೋಬಲ್ ಆಗಿ ಹೋಯ್ತು ಆ್ಯಕ್ಚುಲಿ. ಅಲ್ಲೇನೋ ಒಂದು ಬೇರೆ ರಾಷ್ಟ್ರದಲ್ಲಿ ಯುದ್ಧ ನಡೀತಾ ಇದೆ ಅಂತ ಅಂದಾಗ ಅದು ನಮ್ಮ ರಾಷ್ಟ್ರಕ್ಕೂ ಅದು ಎಫೆಕ್ಟ್ ಆಗೇ ಆಗುತ್ತೆ ಅನ್ನೋದು ನಿಜ ಆ್ಯಕ್ಚುಲಿ. ಬಟ್ ಇದು ಜನರು ಈ ಒಂದು ನ್ಯೂಸ್ನ ಯಾವ ಥರ ತಗೋತಾ ಇದ್ದಾರೆ ಅನ್ನೋದು, ಮತ್ತು ಅದನ್ನು ನಾವು ಯಾವ ಥರ ಸ್ವೀಕಾರ ಮಾಡಿದರೆ ನಮ್ಮ ಒಂದು ಆಲೋಚನೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿಲ್ಲ, ಜನರು ಹೆಂಗಿರ್ಬೇಕು ಹಂಗಿದ್ದಾರೆ, ಪ್ರಪಂಚ ಹೆಂಗಿರ್ಬೇಕು ಹಂಗಿದೆ, ಅದೆಲ್ಲ ಹೇಳ್ತಾ ಇರೋದು ನಾನು. ನಾವು ಅದನ್ನು ಪಾಸಿಟಿವ್ ನೆಗೆಟಿವ್ ಅಂತ ಕೆಲವರು ಈ ಒಂದು ಒಳ್ಳೆಯವರು ಅಂತ ಏನು ಕರಿತೀವಿ, ಅವರು ಅದನ್ನು ಥಿಂಕ್ ಮಾಡ್ತಿದ್ದಾರೆ, ಅವ್ರಿಗೋಸ್ಕರ ಮಾತಾಡ್ಬೇಕಷ್ಟೇ. ಇದು ಜನರಿಗೂ ಕೂಡ ಏನು ತೊಂದರೆ ಇಲ್ಲ, ಆರಾಮಾಗಿ ನೋಡಿ. ಎಲ್ಲರೂ ಟಿ ವಿಗಳು ನೋಡ್ತಾ ಇದ್ದಾರೆ, ಇವತ್ತೆಲ್ಲ ವಿಷಯಗಳು ತಿಳ್ಕೊತಾ ಇದ್ದಾರೆ. ಮತ್ತು 5 ನಿಮಿಷಕ್ಕೆ ನ್ಯೂಸ್ ನೋಡ್ತಾ ಇದ್ದಾರೆ. ಏನಾಯಿತು, ಎಲ್ಲಿ ಬಾಂಬ್. ಇವತ್ತು ಒಂದು ವೇಳೆ ಇರಾನ್ ಒಂದು ದಿನ ಸುಮ್ಮನೆ ಆಗ್ಬಿಡ್ತು ಅಂತ ಅಂದ್ಕೋ, ಎಲ್ಲರೂ ಎಂಥ ಕೆಲಸ ಮಾಡಿತು. ಅಂದರೆ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ ಬಾಂಬ್ ಹಾಕ್ಬೇಕು, ಮ್ಯಾಚ್ ನೋಡ್ತಾ ಒಂದು ಕ್ಯೂರಿಯಾಸಿಟಿ. ಇರಾನ್ ಯಾಕೆ ಹಂಗಾಗ್ಬಿಡ್ತು, ಒಂದೊಂದು 4 ಹಾಕ್ಬೇಕಾಗಿತ್ತು ಬಾಂಬು. ದುಬಾಯ್ ತುಂಬ ಚೆನ್ನಾಗಿತ್ತು, ಇನ್ನೊಂದು 4 ಬಾಂಬ್ ಹಾಕಿ ಅದೆಲ್ಲ ಡೆಸ್ಟ್ರಾಯ್ ಮಾಡಿದ್ರೆ ಚೆನ್ನಾಗಿತ್ತು. ಸೊ ಜನಗಳಿಗೆ ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ದಾರೆ ಹೊರತು, ಯಾರೋ ಕೆಲವರು ಅದನ್ನು ಸುಮ್ಮನೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ಬಿಟ್ಟು, ಕೆಲವರು ಒಳ್ಳೆಯವರು ಅಂತ ಇರ್ತಾರೆ ನೋಡೋರು. ಆ ಕಡೆನಲ್ಲ ಈ ಕಡೆನೂ ಇಲ್ಲ ಅನ್ನೋ ಇರ್ತಾರಲ್ಲ, ಅವ್ರು ಒಳ್ಳೆಯವರು. ಅವರು ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ, ಬರೀ ನೋಡ್ತಾ ಇರ್ತಾರೆ. ಈ ಕಡೆ ನೋಡ್ತಿರ್ತಾರೆ, ಈ ಕಡೆ ನೋಡ್ತಾ ಇರ್ತಾರೆ. ಅವ್ರಿಗೆ ಈ ಪಾಸಿಟಿವ್ ನೆಗೆಟಿವ್ ಅಂತ ತೊಂದರೆ ಆಗ್ತಾಯಿದೆ. ಅಂಥವರು ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಒಂದು ಕ್ಲಾರಿಫಿಕೇಷನ್ ಮಾಡ್ಕೋಬೇಕು. ಅವರ ಮನಸ್ಸಲ್ಲಿ ಪಾಸಿಟಿವ್ ನೆಗೆಟಿವ್ ಎಂಬುದು ಏನು? ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಅಂದರೆ ಇಷ್ಟ ಇಲ್ಲದೆ ಇರೋದು ಅಷ್ಟೇ. ಒಬ್ಬ ವ್ಯಕ್ತಿ ಇಷ್ಟ, ಅವನು ಪಾಸಿಟಿವ್. ಒಬ್ಬ ವ್ಯಕ್ತಿ ಇಷ್ಟ ಇಲ್ಲ, ಅವನು ನೆಗೆಟಿವ್. ಒಂದು ದೇಶ ಇಷ್ಟ, ಪಾಸಿಟಿವ್. ಇವತ್ತು ನಮಗೆ ಇಸ್ರೇಲಪ್ಪ, ನಮ್ಮ ಇಂಡಿಯನ್ಸಿಗೆ ಇಸ್ರೇಲ್ ಇಷ್ಟ, ಪಾಸಿಟಿವ್. ಇಂಡಿಯಾ ಇಸ್ರೇಲ್ ಎಷ್ಟು ದೇಶಗಳು ನಾಶ ಮಾಡಿದ್ರು ಕೂಡ ಪಾಸಿಟಿವ್ ಅದು. ನಮಗೆ ಈ ಮುಸ್ಲಿಂ ರಾಷ್ಟ್ರಗಳು ಇಷ್ಟ ಇಲ್ಲಪ್ಪ, ನೆಗೆಟಿವ್. ಯಾಕೆಂದರೆ ಪಾಕಿಸ್ತಾನ ನಮಗೆ ಆಪೋಸಿಟ್ ಕಂಟ್ರಿ ಅಲ್ಲ. ಪಾಕಿಸ್ತಾನ ಇಟ್ಕೊಂಡು ಪ್ರಪಂಚದಾಗಿರೆಲ್ಲ ಮುಸ್ಲಿಂ ಕಂಟ್ರಿಗಳೆಲ್ಲ ನಮಗೆ ಆಪೋಸಿಟು. ಯಾಕಂದ್ರೆ ನೆರೇಷನ್ ಹಂಗೆ ಬಿಲ್ಟ್ ಮಾಡ್ತಾರೆ ಇಲ್ಲಿ. ಆಮೇಲೆ ಈ ಟಿ ವಿಗಳವ್ರು ನೆಗೆಟಿವ್ ಪಾಸಿಟಿವ್ ಅಂತ ಅನ್ನಬಾರ್ದು. ಯಾಕಂದ್ರೆ ಅವ್ರು ದುಡ್ಡು ಬೇಕು ಪಾಪ. ಅವ್ರು ಹೆಂಗೆ ನಡೆಸ್ಬೇಕು, ಹೆಂಗೆ ಅಲ್ಲ ಟಿ ಆರ್ ಪಿ ಇನ್ಕ್ರೀಸ್ ಆಗೋದು ಒಂದು. ಅಡ್ವರ್ಟೈಸ್ಮೆಂಟ್ಸ್ ಹೆಂಗೆ ತರಬೇಕು, ಹೆಂಗೆ ನಡೆಸಬೇಕು. ಅವರು ಕೂಡ ಇವಾಗೆಲ್ಲ ಪಾರ್ಟಿಗಳು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಜನ ಅಪೋಸಿಷನ್ ಪಾರ್ಟಿ, ಕೆಲವು ಜನ ಪೊಸಿಷನ್ ಪಾರ್ಟಿ, ಕೆಲವು ಜನ ಡೆಡಿಕೇಟೆಡ್ ಪರ್ಟಿಕ್ಯುಲರ್ ಪಾರ್ಟಿ ಅಂತ ಹೇಳ್ಬಿಟ್ಟು ಚಾನೆಲ್ಗಳು ಸಪೋರ್ಟ್ ಮಾಡಲೇಬೇಕು. ಬೇರೆ ದಾರಿ ಇಲ್ಲ. ನಡೆಯೋದು ಹೆಂಗೆ, ಪ್ರಪಂಚ ನಡೆಯೋದು ಹೆಂಗೆ? ಅದಕ್ಕೆ ನಮ್ಮ ಒಂದು ಡಿಸೈಡ್ನ, ಅಂದರೆ ನಮ್ಮ ಒಂದು ಜಡ್ಜ್ಮೆಂಟ್ನ ಕೊಡೋಕೆ ಹೋಗಬಾರ್ದು. ಇದು ಕೆಟ್ಟದು, ಇದು ಒಳ್ಳೆಯದು, ಈ ಜಡ್ಜ್ಮೆಂಟ್ ಇಲ್ಲ. ನಡಿಬೇಕು ಪ್ರಪಂಚ. ಹೆಂಗೆ ನಡೆಯುತ್ತೆ? ಎಲ್ಲ ಕಡೆ ಒಳ್ಳೆಯದೇ ತುಂಬಿಕೊಂಡು ಹೆಂಗೆ ನಡೆಯೋಕ್ಕೆ ಸಾಧ್ಯ? ಯಾಕಂದರೆ ನೆಗೆಟಿವ್ ಅನ್ನೋ ಎನರ್ಜಿ ನೆಗೆಟಿವ್ ಕೆಲಸ ಮಾಡಿಸುತ್ತೆ, ಪಾಸಿಟಿವ್ ಅನ್ನೋ ಎನರ್ಜಿ ಪಾಸಿಟಿವ್ ಕೆಲಸ ಮಾಡ್ತದೆ.
ಮತ್ತು ನೆಗೆಟಿವ್ನಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಪಾಸಿಟಿವ್ನಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಒಳ್ಳೆಯವನು ಅಂದುಕೊಂಡವನ ಹತ್ರನೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಕೆಟ್ಟವನು ಅಂದುಕೊಂಡ ಹತ್ರನೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. 2% ಹೆಚ್ಚು ಕಮ್ಮಿ ಇರುತ್ತೆ. ಹೌದು, ಅದೇ ಒಳ್ಳೆಯವನು ಅಂದುಕೊಂಡಂಥ ಮನುಷ್ಯನ ಹತ್ರ 49% ನೆಗೆಟಿವ್ ಇದ್ದು 51% ಪಾಸಿಟಿವ್ ಇರುತ್ತೆ. ಕೆಟ್ಟವನು ಅಂತ ಅಂದ್ಕೊಂಡವನ ಹತ್ರ 51% ನೆಗೆಟಿವ್ ಇದ್ದು 49% ಪಾಸಿಟಿವ್ ಇರುತ್ತೆ. ಸೊ ಒಬ್ಬ ಒಬ್ಬ ಕೆಟ್ಟ ಮನುಷ್ಯನ ವ್ಯತ್ಯಾಸ ಎಷ್ಟು? 2%. ಆಮೇಲೆ ಆ ಒಳ್ಳೆಯ ಮತ್ತು ಕೆಟ್ಟ ಮನುಷ್ಯ ಏನಾಗಿರ್ತಾನೆ, ಲೀಡರ್ ಆಗಿರ್ತಾನೆ ಅವನು. ಆಮೇಲೆ ಈ ಫಾಲೋ ಮಾಡೋರ ಹತ್ರ ಏನಾಗಿರುತ್ತೆ, ಪಾಸಿಟಿವ್ ನೆಗೆಟಿವ್ ಈಕ್ವಲ್ ಆಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರು ನ್ಯೂಟ್ರಲ್ ಅಂತಾರೆ. ಅದಕ್ಕೆ 96% ಆಫ್ ದ ವರ್ಲ್ಡ್ ಈಸ್ ನ್ಯೂಟ್ರಲ್. 2% ಪಾಸಿಟಿವ್, 2% ಪಾಸಿಟಿವ್, 2% ನೆಗೆಟಿವ್. ಅವು ಆ 2% ಪಾಸಿಟಿವ್ ಮತ್ತು 2% ನೆಗೆಟಿವ್ ಪ್ರಪಂಚ ನಡೆಸ್ತಾ ಇದ್ದಾವೆ ಇವತ್ತು. ಸೊ ಆ 2% ಪಾಸಿಟಿವ್ 2% ನೆಗೆಟಿವ್ ಪ್ರಪಂಚ ನಡೆಸೋದಕ್ಕೆ ಬೇಕಾಗ್ತಕ್ಕಂಥ ಶಕ್ತಿನ 96% ಜನ ಕೊಡ್ತಾ ಇದ್ದಾರೆ. ಇದು ಸಿಸ್ಟಮ್, ಇದು ನ್ಯಾಚುರಲ್ ಪ್ರೋಸೆಸ್ ಇದು. ಓಕೆ, ಹಾಗಾಗಿ ನಾವು ಒಂದು ಪ್ರತ್ಯೇಕವಾಗಿ ಪಾಸಿಟಿವ್ ಮತ್ತು ನೆಗೆಟಿವನ್ನು ನೋಡೋಕ್ಕೆ ಬರಲ್ಲ, ಪ್ರತ್ಯೇಕವಾಗಿ ನೋಡೋಕೆ ಆಗೋದೇ ಇಲ್ಲ. ಯಾಕಂದರೆ ಅದು ಒಂದಕ್ಕೊಂದು ಅಂಟುಕೊಂಡಿದೆ, ಸಮ್ಮಿಳಿತವಾಗಿ ನಡೀತಾ ಇದೆ. ಪ್ರತಿಯೊಂದು ಚಲನೆಗೆ ಬೇಕಾಗ್ತಕ್ಕಂಥ ಶಕ್ತಿ ಅದು, ಎಲ್ಲದರಲ್ಲೂ ತುಂಬಿ ತುಳುಕಾಡ್ತಕ್ಕಂಥ ಶಕ್ತಿ ಅದು. ಆದ ಕಾರಣ ಅದನ್ನು ಬಿಡಿಯಾಗಿ ಬಿಡಿಸಿ ನೋಡಿ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ ಅಂತ ಹೇಳೋಕ್ಕೆ ಬರಲ್ಲ. ಈವನ್ ನೀವು ಒಂದು ವೇಳೆ ಯಾವುದು ಗೋಸ್ಟ್ ತೊಗೊಳ್ಳಿ, ಎಲ್ಲೋ ಒಂದು ಕಡೆ ಗೋಸ್ಟಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಇಲ್ಲ ಅಂದರೆ ಗೋಸ್ಟ್ ಆಗಲ್ಲ. ಅದು ಒಂದು ಮೆಟೀರಿಯಲ್ನ ಮಾಡಬೇಕು ಅಂತಂದರೆ ನಿನಗೆ ಯಾವ ರೀತಿ ನಿನಗೆ ಕಚ್ಚಾ ವಸ್ತುಗಳು ಬೇಕೋ, ಆ ಕಚ್ಚಾ ವಸ್ತುಗಳಲ್ಲಿ ಮೆಟೀರಿಯಲ್ ಒಂದು ವಸ್ತು ತಯಾರಾಗಲ್ವೋ, ಒಂದು ಗೋಸ್ಟ್ ತಯಾರಾಗಬೇಕು ಅಂದರೆ, ಒಂದು ದೆವ್ವ ಅಂತ ಏನು ಕರಿತೀವಿ, ಅದು ತಯಾರಾಗಬೇಕು ಅಂದರೆ ಅದರಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಒಂದು ದೇವತೆ, ಅದರಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಅಂದರೆ ಇದನ್ನು ನಾವು ಒಂದು ಎನರ್ಜಿ ಮತ್ತು ಪಾರ್ಟಿಕಲ್ ಅಂತ ನೋಡ್ತಾ ಹೋದಾಗ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ. ಈಗ ಎನರ್ಜಿಯಿಂದ ಮ್ಯಾಟ್ರ್ ಆಗಿದೆ ಅಂತ ಅಂದ್ಕೊಂಡ್ರೆ, ಎನರ್ಜಿ ಏನು ಮ್ಯಾಟ್ರ್ ಏನು, ದ ರಾ ಮೆಟೀರಿಯಲ್ ಇಸ್ ಸೇಮ್. ಹೌದಾ? ಎನರ್ಜಿ ಮ್ಯಾಟ್ರಾಗಿ ಕನ್ವರ್ಟ್ ಆಗಿದೆ, ಮತ್ತು ಈ ಮ್ಯಾಟ್ರು ಎನರ್ಜಿ ಆಗ್ತಾ ಇದೆ, ಈ ಎನರ್ಜಿ ಮ್ಯಾಟ್ರ್ ಆಗುತ್ತೆ, ಮ್ಯಾಟ್ರಾಗಿ ಎನರ್ಜಿ ಆಗುತ್ತೆ. ಆವಾಗ ಮ್ಯಾಟ್ರ್ ಆದಾಗಲೂ ಕೂಡ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಇರಬೇಕು, ಎನರ್ಜಿ ಇದ್ದಾಗಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಈ ಮ್ಯಾಟ್ರ್ ಮತ್ತು ಎನರ್ಜಿ ಆದಾಗ ಪಾಸಿಟಿವ್ ನೆಗೆಟಿವ್ ಆಗುತ್ತೆ. ಅಂದರೆ ಒಂದು ವಸ್ತು ಮತ್ತು ಒಂದು ಶಕ್ತಿ, ಅಂದರೆ ಶಕ್ತಿ ಮತ್ತು ಪದಾರ್ಥ ಅಂತ ಏನು ಕರಿತೀವಿ, ಪದಾರ್ಥವಾಗಿದ್ದಾಗಲೂ ಕೂಡ ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಶಕ್ತಿಯಾಗಿದ್ದಾಗಲೂ ಕೂಡ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಶಕ್ತಿ ಮತ್ತು ಪದಾರ್ಥದಲ್ಲಿ ಯಾವುದೇ ಒಂದು ಭಿನ್ನತೆ, ವ್ಯತ್ಯಾಸ ಇಲ್ಲ, ಅವೆರಡು ಒಂದೇ. ಆದ ಕಾರಣ ಪಾಸಿಟಿವ್ ನೆಗೆಟಿವ್ ಅನ್ನೋದು ಇಟ್ಸ್ ಎ ಕಾಮನ್ ಫಿನಾಮಿನಾ. ಅದು ಇಲ್ಲದೆ ಇರತಕ್ಕಂಥದ್ದು ಯಾವುದೂ ಇಲ್ಲ. ಯಾವುದೇ ವಸ್ತು ತಗೊಂಡ್ರು, ಯಾವುದೇ ಒಂದು ಚಲನೆ ಚೇತನವಾಗಿರ್ತಕ್ಕಂಥದ್ದು ತೊಗೊಂಡ್ರು, ಅಚೇತನವಾಗಿರ್ತಕ್ಕಂಥದ್ದು ತೊಗೊಂಡ್ರು, ಎಲ್ಲದರಲ್ಲೂ ಇರ್ತದೆ. ಇವತ್ತು ಈ ಮೈಕಲ್ಲಿ ಪಾಸಿಟಿವ್ ನೆಗೆಟಿವ್ ಇದೆ, ಈ ಟೇಬಲಲ್ಲಿ ಪಾಸಿಟಿವ್ ನೆಗೆಟಿವ್ ಇದೆ, ಲೈಟಲ್ಲೂ ಪಾಸಿಟಿವ್ ನೆಗೆಟಿವ್ ಇದೆ, ಎಲ್ಲ ಕಡೆ ಪಾಸಿಟಿವ್ ನೆಗೆಟಿವ್ ಇದೆ. ಪಾಸಿಟಿವ್ ನೆಗೆಟಿವ್ ಇಲ್ಲದೆ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅಲ್ಲ, ನಾನೇ ಇಲ್ಲ. ಓಕೆ, ನಾನೇ ಇಲ್ಲ. ಸೊ ಅದನ್ನು ನಾವು ಪಾಸಿಟಿವ್ ನೆಗೆಟಿವ್ ಅಂತ ಬಿಟ್ಬಿಟ್ಟು ನನಗೆ ಇಷ್ಟನಾ ಇಷ್ಟ ಇಲ್ಲನಾ, ಸೊ ಈ ಇಷ್ಟ ಇಲ್ಲ ಯಾಕೆ ಅನ್ನೋದನ್ನು ನಾವು ಸಪ್ರೇಟಾಗಿ ಬೇಕಾದ್ರೆ ಆಲೋಚನೆ ಮಾಡ್ಬೋದು. ಯಾಕೆಂದರೆ ನನಗೊಂದು ಇಷ್ಟ ಆಗ್ತಾಯಿದೆ, ಒಂದು ಇಷ್ಟ ಆಗ್ತಾ ಇಲ್ಲ, ಯಾಕೆ, ಇದರಿಂದ ಏನಿದೆ, ಇದನ್ನು ನಾವು ಮಾತಾಡ್ಬೋದು ಹೊರತು ಪಾಸಿಟಿವ್ ನೆಗೆಟಿವ್ ಅಂತ ಮಾತಾಡಿ ಕನ್ಫ್ಯೂಷನ್ ಆಗೋದು ಬೇಡ. ಖಂಡಿತ ಸರ್. ಸೊ ನಾವು ಸ್ಟಾರ್ಟ್ ಮಾಡಿದ್ದು ನೆಗೆಟಿವ್ ಅನ್ನೋ ಥಾಟ್ಸ್ ಏನಿರುತ್ತಲ್ಲ, ಸೊ ಅದು ನಮಗೆ ಏನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಆ್ಯಕ್ಚುಲಿ ಈ ಒಂದು ಚರ್ಚೆ ಮುಖಾಂತರ ನಮಗೆ ತಿಳಿದಿದ್ದೇನಪ್ಪ ಅಂತ ಹೇಳಿದ್ರೆ, ನೆಗೆಟಿವ್ ಮತ್ತು ಪಾಸಿಟಿವ್ ಅನ್ನೋದು ನೇಚರಲ್ಲಿ ಇಲ್ಲ. ಸೊ ಇರೋದು ಒಂದೇ, ಎನರ್ಜಿ ಅಂತ ಹೇಳಿ ಕರಿತಾ ಹೋದ್ವಿ ಆ್ಯಕ್ಚುಲಿ. ಎಸ್. ಸೊ ಹಾಗಾಗಿ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ, ಪ್ಲೇಸ್ ಬಗ್ಗೆ ಆಗಲಿ, ಅಥವಾ ಯಾವುದೇ ಒಂದು ಇನ್ಸಿಡೆಂಟ್ ಬಗ್ಗೆ ಆಗಲಿ ನಾವು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ಹೇಳಿ ಸ್ವೀಕಾರ ಮಾಡ್ತಾ ಹೋಗ್ತೀವಿ. ಸೊ ಆ ಥರ ಅದನ್ನು ನೋಡೋದನ್ನು ಬಿಟ್ಬಿಟ್ಟು ಇಲ್ಲಿ ಲೈಕು ಡಿಸ್ಲೈಕ್ಸು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದ್ವಿ. ನಮಗೆ ಇಷ್ಟವಾಗಿದ್ದರೆ ಆ ವ್ಯಕ್ತಿ ಇಷ್ಟ ಆಗ್ತಾನೆ, ಇಲ್ಲ ಅಂತ ಹೇಳಿದರೆ ನೆಗೆಟಿವ್ ಆಗಿ ಕಾಣಿಸ್ತಾನೆ ಅಂತ ಹೇಳಿ ಅನ್ಬೋದು, ಆ್ಯಕ್ಚುಲಿ ಡಿಸ್ಲೈಕ್ ಅಂತ ಹೇಳಿ ಅನ್ಬೋದು. ಸೊ ಹಾಗಾಗಿ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ. ಸೊ ನೆಗೆಟಿವ್ ಪಾಸಿಟಿವ್ ಅನ್ನೋದಿಲ್ಲ, ಲೈಕ್ ಡಿಸ್ಲೈಕ್ಸ್ ಅನ್ನೋದಿದೆ ಅಂತ ಹೇಳಿ. ಅದು ಯಾಕೆ ಬರುತ್ತೆ, ಲೈಕ್ ಡಿಸ್ಲೈಕ್ ಯಾಕೆ ಬರುತ್ತೆ ಮನುಷ್ಯನಿಗೆ ಅಂತ ಬೇಕಾದ್ರೆ ನಾವು ಸಪ್ರೇಟ್ ಆಗಿ ಖಂಡಿತ ಸರ್. ಸೊ ಅದ್ರ ಬಗ್ಗೆ ಮತ್ತೊಂದು ಎಪಿಸೋಡಲ್ಲಿ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು.